ಎಲ್ರಿಗೂ ನಮಸ್ಕಾರ. DVS ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಸೆಷನಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಯಾವ್ಯಾವ ಲೆಸನ್ಸ್ ರೆಡ್ಯೂಸ್ ಆಗಿದೆ, ಯಾವ ಕಾನ್ಸೆಪ್ಟ್ಸ್ ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ದೆ. ಆದರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಹಾಗಾದರೆ ಇರೋ ಲೆಸನ್ಸಲ್ಲಿ ನಾವು ಯಾವುದನ್ನು ಓದಬೇಕು, ಹೇಗೆ ಕಲಿಬೇಕು, ಹೇಗೆ ಸ್ಕೋರ್ ಮಾಡೋದು ಅಂತ. ಸೊ ಇಲ್ಲಿ ನಿಮಗೆ ಉಳಿದಿರುವಂಥ 11 ಲೆಸನ್ಸ್ ಅಂದರೆ ಕಂಪ್ಲೀಟಾಗಿ 4 ಲೆಸನ್ಸ್, ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮತ್ತು ಪ್ರಾಬಬಿಲಿಟಿ 4 ಲೆಸನ್ ತೆಗೆದಿರೋದ್ರಿಂದ ಇನ್ನು ಉಳಿದಿರುವಂಥ 11 ಲೆಸನ್ ಅಂದರೆ 11 ಲೆಸನ್ಸಲ್ಲಿ ನೀವು ಯಾವ್ಯಾವ ಲೆಸನ್ಸ್ನ ಕಲಿಬೇಕು, ಯಾವ ಥರ ಕಲಿಬೇಕು ಅಂತ ನೋಡೋದಾದರೆ ನಾನಿಲ್ಲಿ ನೋಡಿ, ಇಲ್ಲಿ ಮೇನ್ ಬೋರ್ಡ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಎರಡೂ ಪೇಪರ್ನ ಸ್ಟಡಿ ಮಾಡಿ, ಜೊತೆಗೆ ನಿಮಗೆ ಆ ಕ್ವೆಶನ್ಸ್ ಕೂಡ ನಾನಿಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಇಷ್ಟರಲ್ಲೇ ಇರೋ 11 ಲೆಸನ್ಸಲ್ಲೇ ಕೆಲವೊಂದು ಕಾನ್ಸೆಪ್ಟ್ಸ್ನ ಕಲಿತು ಹೇಗೆ 40 to 60 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಟ್ ಮಾಡ್ಕೊಳ್ತಾ ಹೋಗಿ ಒಂದು ಕಡೆ. ಸೊ ಫಸ್ಟ್ ಬರೋದಾದರೆ ನಿಮಗಿರೋವಂಥ ಲೆಸನ್ಸ್ ಬಂದರೆ 11 ಲೆಸನ್ಸ್. ಒಂದು ಅರ್ಥಮೆಟಿಕ್ progression, ಇನ್ನೊಂದು ಟ್ರಯಾಂಗಲ್ಸ್, pair of linear equations in two variables, circles, construction, coordinate geometry, quadratic equation, introduction to trigonometry, application of trigonometry, statistics ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಈ 11 ಲೆಸನ್ಸ್ ಕಂಪ್ಲೀಟಾಗಿ ನೀವು ಓದಬೇಕು. ಅದರಲ್ಲಿ ಕೆಲವೊಂದು ಈ ಉಳಿದಿರೋದ್ರಲ್ಲೇ ಕೆಲವೊಂದು ಕೇಳಿದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬರೀ ಎಲಿಮಿನೇಷನ್ ಮೆಥಡ್ ಮಾತ್ರ ನೀವು ಕಲಿಬೇಕು. ಸಬ್ಸ್ಟಿಟ್ಯೂಷನ್ ಮತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಬೇಡ, ಬರೀ ಎಲಿಮಿನೇಷನ್ ಮೆಥಡ್ ಮತ್ತು ಗ್ರಾಫಿಕಲ್ ಮೆಥಡ್ ಕಲಿತ್ರೆ ಸಾಕು. ಇನ್ನು ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಬಂದರೆ ಕಂಪ್ಲೀಟಿಂಗ್ ಸ್ಕ್ವೇರಿಂಗ್ ಮೆಥಡ್ ಇಲ್ಲ. ಕಂಪ್ಲೀಟಿಂಗ್ ಸ್ಕ್ವೇರಿಂಗ್ ಮೆಥಡ್ ನೀವೇನು ಮಾಡ್ತಿದ್ರಿ ಅದು ಇಲ್ಲ, ಬರೀ ನೀವು ಫ್ಯಾಕ್ಟ್ರೈಸೇಷನ್ ಮೆಥಡ್ ಮತ್ತು ಫಾರ್ಮುಲಾ ಮೆಥಡ್ ಕಲ್ತ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸಲ್ಲಿ ಬಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೀವು ಬರೀ ಡೈರೆಕ್ಟ್ ಮೆಥಡ್ ಕಲ್ತ್ಕೊಂಡ್ರೆ ಸಾಕು. ಫೈಂಡಿಂಗ್ ಮೀನ್ ಇದೆಯಲ್ಲ, ಮೀನಲ್ಲಿ ನೀವು ಡೈರೆಕ್ಟ್ ಮೆಥಡ್ ಕಲ್ತ್ಕೊಂಡ್ರೆ ಸಾಕು. ಯು ನೋ ನೀಡ್ ಟು understand or you no need to practice about assumed method and step deviation method. Okay, ಇನ್ನು ಟ್ರಯಾಂಗಲ್ಸ್ ಅಲ್ಲಿ ನೀವು ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಪ್ರಾಕ್ಟೀಸ್ ಮಾಡೋದು ಬೇಕಿಲ್ಲ, ಬರೀ ಸ್ಟೇಟ್ಮೆಂಟ್ ಕಲ್ತ್ಕೊಂಡ್ರೆ ಸಾಕು. ಇದು ಎಕ್ಸ್ಟ್ರಾ ಅಂದರೆ ಇರೋ ಲೆಸನ್ಸ್ ಅಲ್ಲೇ ತೆಗೆದಿರೋವಂಥದ್ದು ಇದು. ಇನ್ನು 4 ಲೆಸನ್ ಕಂಪ್ಲೀಟ್ ಆಗಿ ತೆಗೆದಿರೋದು. ಈಗ ಈ 11 ಲೆಸನ್ ಅಲ್ಲಿ ನಾನು ಚಾಪ್ಟರ್ ವೈಸ್ ನಿಮಗೆ ಹೇಳ್ತಾ ಬರ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಹೋದರೆ ಕಂಪ್ಲೀಟಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವು 8 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದು ನಾನು ಮೇನ್ ಬೋರ್ಡ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಪೇಪರ್ ಎರಡನ್ನೂ ನಾನು ಸ್ಟಡಿ ಮಾಡಿ ನಿಮಗೆ ಹೇಳ್ತಾ ಇರೋವಂಥದ್ದು. ಓಕೆ, ಇದೇ ಫೈನಲ್ ಅಂತ ಅಲ್ಲ. ಸೊ ಎರಡೂ ಪೇಪರಲ್ಲಿ ಕಾಮನ್ ಆಗಿ ಏನು ಕೊಟ್ಟಿದ್ದಾರೆ, ನಾವು ಸ್ಟಡಿ ಮಾಡಿದ್ರೆ ಏನಿದೆ ಅಂತ ನೋಡೋದಾದರೆ, ಅಥವಾ ನೀವು ಹಳೆ ಪೇಪರ್ ಬರೀ ಮೇನ್ ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಲ್ಲ, ಹಳೆ ಕ್ವೆಶ್ಚನ್ ಪೇಪರ್ ಅಂದರೆ ಹೋದ ಸರಿ ಸಿಲೆಬಸ್ 2019 ಪೇಪರ್ ನೀವು ನೋಡಿದ್ರು ಅದರಲ್ಲೂ ಕಾಮನ್ ಆಗಿರೋವಂಥ ಕ್ವೆಶನ್ಸ್ ಇವು. ಓಕೆ, ಫಸ್ಟ್ ಬಂದರೆ ಒಂದು MCQ ಕ್ವೆಶ್ಚನ್ ಇದ್ದೇ ಇರುತ್ತೆ. ಈ ಲೆಸನ್ನಿಂದ ಒಂದು MCQ ಕ್ವೆಶ್ಚನ್ ಇದ್ದೇ ಇರುತ್ತೆ. ಅದು AN ರಿಲೇಟೆಡ್ ಇರುತ್ತೆ, ಅಥವಾ ಫಾರ್ಮುಲಾ ಯಾವುದಾದ್ರು ಒಂದು ನಿಮಗಿರುವಂಥ ಫಾರ್ಮುಲಾ ಇದೆಯಲ್ಲ, AN ಫಾರ್ಮುಲಾ, SN ಫಾರ್ಮುಲಾ, ಅದು ಕೂಡ ಕೇಳ್ಬೋದು. ಅಥವಾ ಕಾಮನ್ ಡಿಫ್ರೆನ್ಸ್ ಕೇಳ್ಬೋದು. ಅಂದರೆ ANನೇ ಇರುತ್ತೆ ಅಲ್ಲಿ, AN ಕೊಟ್ಟು ಪರ್ಟಿಕ್ಯುಲರ್ ಆಗಿ 10th ಟರ್ಮ್, 9th ಟರ್ಮ್, ಸೆಕೆಂಡ್ ಟರ್ಮ್ ಈ ಥರ ಕೇಳ್ಬೋದು. ಅಥವಾ AN ಕೊಟ್ಟು ಕಾಮನ್ ಡಿಫ್ರೆನ್ಸ್ ಕೇಳ್ಬೋದು. ಈ ಥರ MCQ ಕೇಳೋವಂಥ ಚಾನ್ಸಸ್ ಇದೆ, ಅಲ್ಲೇ ಆಪ್ಷನ್ಸ್ ಕೊಟ್ಟು. ನೆಕ್ಸ್ಟ್ ಬಂದರೆ 1 ಮಾರ್ಕ್ ಕೂಡ ಅದೇ ಅಪ್ಲೈ ಆಗುತ್ತೆ. ಕೆಲವೊಂದು ಟೈಮು ಇಲ್ಲಿ AN ಕೇಳಿದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್, ಅಥವಾ ಇಲ್ಲಿ ಚಾಯ್ಸಸ್ ಇರ್ಬೋದು. ಇಲ್ಲ 1 ಮಾರ್ಕಲ್ಲಿ ಬಂದಿರೋದು MCQ ಅಲ್ಲಿ ಬರ್ಬೋದು, ಇಲ್ಲ 1 ಮಾರ್ಕಲ್ಲಿ ಬರದೇ ಇರೋದು MCQ, ಈ ಥರ ಚೇಂಜಸ್ ಕೂಡ ಆಗ್ಬೋದು. ಇನ್ನು 2 ಮಾರ್ಕ್ಸ್ ಬಂದರೆ ಇದಂತೂ ಕಂಪಲ್ಸರಿ ಕ್ವೆಶ್ಚನ್ ಇದೆ. ಯಾವುದು ಅಂತಂದರೆ SN ಫಾರ್ಮುಲಾ ರಿಲೇಟೆಡ್, ಸಮ್ ಆಫ್ ಅಂದ್ಬಿಟ್ಟು ಒಂದಷ್ಟು AP ಕೊಟ್ಟು ಫೈನ್ ದ ಸಮ್ ಆಫ್ 10th ಟರ್ಮ್ಸ್, 100 ಟರ್ಮ್ಸ್ ಹತ್ರ ಕೇಳೋವಂಥ ತುಂಬ ಸರಿ ರಿಪೀಟೆಡ್ ಆಗಿ ನೀವು ಹಳೆ ಕ್ವೆಶ್ಚನ್ ಪೇಪರ್ ನೋಡಿದ್ರು, ಈಗ ನಾನು ತೋರಿಸೋವಂಥ 2 ಪೇಪರ್ ನೋಡಿದ್ರು SN ಇದ್ದೇ ಇದೆ. ಇನ್ನು ಬಂದರೆ 4 ಮಾರ್ಕ್ಸ್ದು ಒಂದು ಡೆಫಿನೆಟ್ ಕ್ವೆಶ್ಚನ್, ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್. 4 ಮಾರ್ಕ್ಸ್ಗಾದರೂ ಬರ್ಬೋದು, ಇಲ್ಲ 5 ಮಾರ್ಕ್ಸ್ಗಾದರೂ ಬರ್ಬೋದು. ಇಲ್ಲಿ ಕೆಲವೊಂದು ಟೈಮ್ 5 ಮಾರ್ಕ್ಸ್ ಕೂಡ ಕೊಡ್ತಾರೆ. ಓಕೆ, ಸೊ ಟೋಟಲ್ 8 ಮಾರ್ಕ್ಸ್ ಈ ಲೆಸನ್ನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಬರೀ ಮಾರ್ಕ್ಸ್ ಹೇಳ್ತಿಲ್ಲ, ನಿಮಗೆ ಕಂಟೆಂಟ್ ಕೂಡ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಳ್ಳಿ. ಇಲ್ಲಿ AN ಕೇಳ್ಬೋದು, ಇಲ್ಲ ಫಾರ್ಮುಲಾ, ಇಲ್ಲ ಕಾಮನ್ ಡಿಫ್ರೆನ್ಸ್ ಯಾವುದು MCQ ಅಲ್ಲಿ 1 ಮಾರ್ಕಲ್ಲಿ. 2 ಮಾರ್ಕ್ಸಿಗೆ ಮಾತ್ರ ಯಾವಾಗಲೂ SN ಫಾರ್ಮುಲಾ ರಿಲೇಟೆಡೇ ಕೇಳ್ತಾರೆ. ಇನ್ನು 4 ಅಥವಾ 5 ಮಾರ್ಕ್ಸ್ಗೆ ಒಂದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್. ಇದು ಯಾವಾಗಲೂ ಪ್ರತಿ ಸನಿಯೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಒಂದು MCQ ಇದು ನೋಡಿ, ಇಲ್ಲಿ ಇದು ಯಾವ ಥರ ಕೇಳಿದ್ದಾರೆ ಅಂತ, AN 2n+1 ಅಂತ ಕೇಳಿದ್ದಾರೆ ನೋಡಿ. ಇದು ಒಂದು ಮೇನ್ ಎಕ್ಸಾಮ್ದು, ಇನ್ನೊಂದು
ಸಪ್ಲಿಮೆಂಟ್ರಿ ಇದು ನೋಡಿ 2an, ಆದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ, ಇಲ್ಲಿ 9th ಟರ್ಮ್ ಅಂತ ಕೇಳಿದ್ದಾರೆ. ಎಸ್, ಇಟ್ ಈಸ್ ರಿಲೇಟೆಡ್ ಟು an. ನೆಕ್ಸ್ಟ್ ನೋಡಿ, ಇವೆರಡು 2 ಮಾರ್ಕ್ಸ್ಗೆ ಕೇಳಿರುವಂಥದ್ದು. 2 ಮಾರ್ಕ್ಸ್ಗೆ ನೋಡಿ, ಫೈಂಡ್ ದಿ ಸಮ್ ಆಫ್ 5 + 8 + 11 so on up to 10 terms using formula. ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಫಸ್ಟ್ 20 terms of arithmetic using formula. ಫಾರ್ಮುಲಾ ಅಂದರೆ ನೀವು ಇಲ್ಲಿ SN ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದು? n/2 2a + n-1 × d ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನೋಡಿ ಇಲ್ಲಿ ಸೇಮ್ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಮೇನ್ ಎಕ್ಸಾಮಲ್ಲಿ ಕ್ವೆಶ್ಚನ್ ನಂಬರ್ 18, ಸಪ್ಲಿಮೆಂಟ್ರಿಲು ಕ್ವೆಶ್ಚನ್ ನಂಬರ್ 18 ಸೇಮ್ ಇದೆ. ಇದು ಮೇನ್ ಎಕ್ಸಾಮಲ್ಲಿ ಕೇಳಿರೋದು, ಇದು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿರೋ. ಹಾಗಾದರೆ ರಿಪೀಟ್ ನಮ್ಗೆ ಏನಂತ ಅರ್ಥ ಆಯಿತು? ಡೆಫಿನೆಟ್ ಆಗಿ SN ಫಾರ್ಮುಲಾ ರಿಲೇಟೆಡ್ ಒಂದು ಕ್ವೆಶ್ಚನ್ ಇರುತ್ತೆ, ಅದೇ ಥರ AN ಫಾರ್ಮುಲಾ ರಿಲೇಟೆಡ್ ಒಂದು ಕ್ವೆಶ್ಚನ್ ಇರುತ್ತೆ. ಹಾಗಾದರೆ ನೀವು ಫಾರ್ಮುಲಾ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದರೆ ಅಲ್ಲಿ ಏನೇ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು AP-ದಾದರೆ ನೆಕ್ಸ್ಟ್ ಟ್ರಯಾಂಗಲ್ಸ್ಗೆ ಹೋದರೆ ಒಂದು MCQ ಕ್ವೆಶ್ಚನ್ ಈ ಲೆಸನ್ನಿಂದ ಬರುತ್ತೆ. ಇದು ಯಾವ ಥರ ಡಿಪೆಂಡ್ ಆಗುತ್ತೆ ಅಂತ ಅನ್ನೋದಾದರೆ, ಇದು ಇಲ್ಲಿ 5 ಮಾರ್ಕ್ಸ್ಗೆ ಒಂದು ಥಿಯರಮ್ ಡೆಫಿನೆಟ್ ಕ್ವೆಶ್ಚನ್. ಇಲ್ಲಿ ಥಿಯರಮ್ ಅಂದರೆ ಎಲ್ಲ ಥಿಯರಮ್ಸು ಕವರ್ ಆಗಬೇಕು. ಇವಾಗ ನಿಮಗೆ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಇಲ್ಲ, ಇನ್ನು ಉಳ್ಕೊಂಡಿರೋದು 4 ಥಿಯರಮ್ ನೀವು ಕಲೀಲೇಬೇಕು. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, AA ಸಿಮಿಲಾರಿಟಿ ಥಿಯರಮ್, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ಮತ್ತು ಪೈಥಾಗರಸ್ ಥಿಯರಮ್. ಇದು ಕೂಡ ನಾನು ಇಂಡಿವಿಜುವಲ್ ಆಗಿ ನನ್ನ ಚಾನಲಲ್ಲಿ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತ ಇದೆ, ಅಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿ ಥಿಯರಮ್ ನಿಮಗೆ ಕಲಿಬೇಕು ಅನ್ನೋದಾದರೆ ಈಸಿಯಾಗಿ ನಾನಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವಲ್ಲಿ ನೋಡ್ಬೋದು. ಸೊ ಪ್ರತಿಯೊಂದು ಥಿಯರಮ್ ಅಂದರೆ ಒಂದೊಂದು ಕ್ವೆಶ್ಚನು ಒಂದೊಂದು ಥಿಯರಮ್ ರಿಲೇಟೆಡ್ ಆಗಿ ಕೊಡ್ತಾನೆ. ಓಕೆ, ಸೊ ಈಗ MCQ ಒಂದು ಯಾವ್ದಾದ್ರು ಒಂದು ಥಿಯರಮ್ ರಿಲೇಟೆಡ್ ಆಗಿ ಕೊಡ್ತಾನೆ, ಇಲ್ಲ BPT ಆಗಿರ್ಬೋದು, AA ಆಗಿರ್ಬೋದು, ಏರಿಯಾ ಅಥವಾ ಪೈಥಾಗರಸ್. ಜೊತೆಗೆ 1 ಮಾರ್ಕ್ದು ಸ್ಟೇಟ್ಮೆಂಟ್ ಕೇಳೋ ಚಾನ್ಸಸ್ ಇದೆ. ಸ್ಟೇಟ್ BPT ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಕೇಳೋದು ಬರೀ 4 ಥಿಯರಮ್ದು. ಒಂದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಅದರದ್ದು ಕಾನ್ವರ್ಸ್ ಆಫ್ BPT, ಇಲ್ಲ ಪೈಥಾಗರಸ್ ಥಿಯರಮ್, ಇಲ್ಲ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಈ 4 ನಿಮಗೆ ಸ್ಟೇಟ್ಮೆಂಟ್ ಬರೋದು 4 ಸ್ಟೇಟ್ಮೆಂಟ್ಸ್ ನೋಡ್ಕೋಬೇಕು ನೀವು. 4 ಸ್ಟೇಟ್ಮೆಂಟ್ಸ್ ನೋಡ್ಕೋಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ ನೋಡಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇಟ್ಸ್ ಕಾನ್ವರ್ಸ್, ಇಲ್ಲ ಪೈಥಾಗರಸ್ ಥಿಯರಮ್ ಇಟ್ಸ್ ಕಾನ್ವರ್ಸ್. ಸೊ 4 ಸ್ಟೇಟ್ಮೆಂಟಲ್ಲಿ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೇಳ್ಬೋದು, ಇಲ್ಲ ಪ್ರಾಬ್ಲಮ್ ಕೇಳಬಹುದು 1 ಮಾರ್ಕ್ಗೆ. ಇನ್ನು 3 ಮಾರ್ಕ್ಸಿಗೆ ಬಂದರೆ 3 ಮಾರ್ಕ್ಸ್ಗೆ ಯೂಶಲಿ ಕೇಳಿಲ್ಲ, ಬಟ್ ಸಪ್ಲಿಮೆಂಟ್ರಿಯಲ್ಲಿ ಬಂದಿದೆ. ಓಕೆ, ಮೇನ್ ಎಕ್ಸಾಮಲ್ಲಿ ಇಲ್ಲ, ಬಟ್ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ನ ಕೇಳಿದ್ದಾನೆ. ಹೇಗೆ ಅದನ್ನು ಯಾಕೆ ಕೇಳಿದಾನಂತಂದರೆ, ಮೇನ್ ಎಕ್ಸಾಮಲ್ಲಿ ಇಲ್ಲಿ ನೋಡಿ, ಮೇನ್ ಎಕ್ಸಾಮ್ ಪೇಪರ್ ನೋಡೋದಾದರೆ 5 ಮಾರ್ಕ್ಸ್ಗೆ ಥಿಯರಮೇ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಏನಾಯಿತು, ನಿಮ್ಗಲ್ಲಿ 3 ಮಾರ್ಕ್ಸಿಗೆ ಬರಲೇ ಇಲ್ಲ, ಒಂದೊಂದು ಮಾರ್ಕಿಗೆ ಒಂದೊಂದು ಕ್ವೆಶ್ಚನ್ ಕೊಟ್ಟು ಅಲ್ಲಿ 7 ಮಾರ್ಕ್ಸ್ ಬಂತು. ಆದರೆ ನಿಮಗೆ ಈ ಕಡೆ ಬಂದರೆ, ನಿಮಗೆ ಯಾವುದು ಸಪ್ಲಿಮೆಂಟ್ರಿಯಲ್ಲಿ ಬಂದರೆ 5 ಮಾರ್ಕ್ಸ್ಗೆ ನಿಮಗೆ ಥಿಯರಮ್ ಬಂದಿಲ್ಲ, 4 ಮಾರ್ಕ್ಸ್ಗೆ ಕೇಳಿಬಿಟ್ಟಿದ್ದಾನೆ. ಓಕೆ, 4 ಮಾರ್ಕ್ಸ್ಗೆ ಏರಿಯಾ ರಿಲೇಟೆಡ್ ಕೇಳಿದ್ದಾನೆ, ಇಲ್ಲಿ 5 ಮಾರ್ಕ್ಸ್ಗೆ ಪೈಥಾಗರಸ್ ಥಿಯರಮ್ ಕೇಳಿದ್ದಾರೆ. ಸೊ ಆ 4 ಥಿಯರಮ್ ನೀವು ಪಕ್ಕ ಆದರೆ ಯಾವ್ದು ಕೊಟ್ಟರು ನೀವು 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಈಸಿಯಾಗಿ ಬರಿಬಹುದು. ಈ 3 ಮಾರ್ಕ್ಸ್ ಅನ್ನೋ ಪ್ರಾಬ್ಲಮ್ ಇದು ತುಂಬ ರೇರ್ ಕೇಸಲ್ಲಿ ಕೇಳೋವಂಥದ್ದು. ಈ ಸರಿ ಕೇಳೋವಂಥ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ನಿಮಗೆ 4 ಲೆಸನ್ಸ್ ಇಲ್ಲ, ಇನ್ನು ಉಳಿದಿದ್ದ ಲೆಸನ್ಸಲ್ಲೇ ಮಾರ್ಕ್ಸ್ ಅಡ್ಜಸ್ಟ್ ಮಾಡಬೇಕು ಅಂದರೆ ಕೇಳಬಹುದು. ಓಕೆ, ಒಂದು ಪ್ರಾಬ್ಲಮ್ ಬರ್ಬೋದು ಟ್ರಯಾಂಗಲ್ಸ್ ಲೆಸನ್ನಿಂದ. ಇನ್ನು ನೆಕ್ಸ್ಟ್ ಬಂದರೆ 4 and 5 ಮಾರ್ಕ್ಸ್ಗೆ ಒಂದು ಥಿಯರಮ್ ನಾನು ಹೇಳಿದ್ನಲ್ಲ, ಅದು 100% ಕಂಪಲ್ಸರಿ ಕ್ವೆಶ್ಚನ್. ಹಾಗಾದರೆ ನೀವು ಈ ಲೆಸನ್ನಿಂದ ಇಷ್ಟೇ ಮಾರ್ಕ್ಸು ಅಂತ ಹೇಳೋಕ್ಕಾಗಲ್ಲ. ನೀವು ಒಂದೊಂದು ಕ್ವೆಶ್ಚನ್ ಪೇಪರ್ ನೋಡಿದ್ರೆ ಒಂದೊಂದು ಮಾರ್ಕ್ಸ್ ಇದೆ. ಓಕೆ, 6 ಆಗ್ಬೋದು, 7 ಅಥವಾ 8 ಆಗ್ಬೋದು. ಈ ಸರಿ 10 ಮಾರ್ಕ್ಸ್ ಕೂಡ ಆಗ್ಬೋದು, ಇನ್ನೊಂದು ಇಲ್ಲೇನಾದರೂ ಎಕ್ಸ್ಟ್ರಾ ಸೇರಿಸಿದ್ರೆ. ಸೊ ಆದರೆ ಇದರಲ್ಲಿ ನಾನು ನಿಮಗೆ ಒಂದು ಐಡಿಯಾ ಕೊಟ್ಟರೆ, ಅಂದರೆ ಯಾವುದನ್ನು ಕಂಪಲ್ಸರಿ ನೀವು ಪಕ್ಕಾ ಕಲ್ತ್ಕೋಬೇಕು, ಯಾವುದಾದ್ರೂ ಕೊಡಲಿ, ಎಷ್ಟು ಮಾರ್ಕ್ಸ್ ಆದರೂ ಕೊಡಲಿ, ಅದರಲ್ಲಿ ನಿಮಗೆ ಇದನ್ನು ಪಕ್ಕಾ ಫಿಕ್ಸ್ ಆಗಿಬಿಡಿ. ಯಾವುದು? ಥಿಯರಮ್. 5 ಮಾರ್ಕ್ಸ್ಗೆ ಥಿಯರಮ್ನ ನೀಟಾಗಿ ಕಲ್ತ್ಕೊಳ್ಳಿ, ಒಂದು ಸ್ಟೇಟ್ಮೆಂಟ್ನ ನೀಟಾಗಿ ಕಲ್ತ್ಕೊಳ್ಳಿ. ಸೊ 5 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಅವ್ರು ಎಷ್ಟೇ ಮಾರ್ಕ್ಸ್ ಕೊಟ್ಟರು. ಓಕೆ, ಸೊ ಇದಿಷ್ಟು ಟ್ರಯಾಂಗಲ್ಸ್ ಲೆಸನ್. ಬೇಕಾದ್ರೆ ಇದರಲ್ಲಿ ಬಂದಿರೋಂಥ ಕ್ವೆಶ್ಚನ್ಸ್ನ ನೋಡ್ತಾ ಬನ್ನಿ. ನೋಡಿ, ಇಲ್ಲಿ ಇದು MCQ ಕ್ವೆಶ್ಚನ್, ಇದರಲ್ಲಿ ಒಂದು MCQ, ಒಂದು ಮೇನ್ ಎಕ್ಸಾಮಲ್ಲಿ ಕೇಳಿರೋದು, ಒಂದು ಇದರಲ್ಲಿ ಕೇಳಿರೋದು ಯಾವುದು ಸಪ್ಲಿಮೆಂಟ್ರಿ. ನೋಡಿ, ಇದು AA ರಿಲೇಟೆಡ್, ಇದು AA ಸಿಮಿಲಾರಿಟಿ ರಿಲೇಟೆಡ್. ನೋಡಿ, ಇದು ಸಿಮಿಲರ್ ಅಂತ ಹೇಳ್ತಿದ್ದಾರೆ, ಅದರ ಸೈಡ್ಸ್ನ ಸಿಮಿಲರ್ ಅಂತ ಅಂದಮೇಲೆ 2 ಆ್ಯಂಗಲ್ನ ಈಕ್ವಲ್ ಮಾಡಿದ್ದಾರೆ. ಬಟ್ ಡೈರೆಕ್ಟಾಗಿ ನೀವೇನು ಮಾಡ್ಬೋದು, 1:2 ಆದರೆ ಅದರ ಸೈಡ್ಸು ಎಷ್ಟಾಗುತ್ತೆ ಅಂತ. ಇದು ಅಷ್ಟೇ ನೋಡಿ, BPT ರಿಲೇಟೆಡ್. ಇದು BPT ನೋಡಿ ಈ ಥರ ಕೊಟ್ಬಿಟ್ಟಿದ್ದಾನೆ, ನೋಡಿ ಈ ಥರ ಪ್ಯಾರಲಲ್ ಆಗಿದೆ. ಸೊ ಅದಕ್ಕೆ ರಿಲೇಟೆಡ್ ಯಾವ ಸೈಡ್ಸ್ ಆಗುತ್ತೆ ಅಂತ ಅವ್ರು ಕೇಳಿರೋದು. ಇದು 2 MCQ. ನೋಡಿ, 1 ಮಾರ್ಕ್ಗೆ ಸ್ಟೇಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕೇಳಿದ್ದಾರೆ. 1 ಮಾರ್ಕ್ಗೆ ನೋಡಿ ಸ್ಟೇಟ್ಮೆಂಟು ಕೇಳೋಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿ ಇದು
4 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರೂಫ್. 4 ಮಾರ್ಕ್ಸ್ಗೆ ಪ್ರೂವ್ ದ್ಯಾಟ್ ಇಫ್ ಎನಿ 2 ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಹೆನ್ಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಆಂಗಲ್ಸ್. ಎ ಸಿಮಿಲಾರಿಟಿ ಕೇಳಿರೋದಿಲ್ಲಿ. ನೆಕ್ಸ್ಟ್ ನೋಡಿ 38 ಅಂದರೆ ಲಾಸ್ಟ್ ಕ್ವೆಶ್ಚನ್, ಅಂದರೆ 5 ಮಾರ್ಕ್ಸ್ಗೆ ಕೇಳಿರುವಂಥದ್ದು ಸ್ಟೇಟ್ ಆ್ಯಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್. ಸೊ ಹಾಗಾಗಿ ನೀವು ಇಲ್ಲಿ 4 ಮಾರ್ಕ್ಸ್ಗಾದರೂ ಕೇಳಿ 5 ಮಾರ್ಕ್ಸ್ಗಾದರೂ ಕೇಳಿ, ಬಟ್ 4 and 5 ಆರ್ ಫಿಕ್ಸ್ಡ್. ಅಂದರೆ ಯಾವ್ದು ಕೊಟ್ಟರು ನೀವು ಅಲ್ಲಿ ಅಟೆಂಡ್ ಮಾಡ್ಬೋದು. ಸೊ ನಲ್ಲೇ ಪ್ರಾಬ್ಲಮ್ಮು ಕೇಳ್ಬೋದು ಅಂತ ಹೇಳಿದೆ. ಇಲ್ಲಿ ಸಪ್ಲಿಮೆಂಟ್ರಿಲಿ ಟ್ರಯಾಂಗಲ್ ಲೆಸನ್ದು ಪ್ರಾಬ್ಲಮ್ ಕೂಡ ಕೇಳಿದ್ದಾರೆ. ಸೊ ಪ್ರಾಬ್ಲಮ್ಸ್ ಆಗಿರಲಿ ಥಿಯರಮ್ಸ್ ಆಗಿರಲಿ, ಥಿಯರಮ್ ಮಾತ್ರ ನೀವು ಪಕ್ಕಾ 4 ಥಿಯರಮ್ನ ಕಲ್ತ್ಕೊಳ್ಳಿ. ಸೊ ಯಾವುದೇ ಕೊಟ್ಟರು ನೀವು ಅಲ್ಲಿ ಅಟೆಂಡ್ ಮಾಡಬಹುದು. ಓಕೆ, ಸೊ ಇದಿಷ್ಟು ಟ್ರಯಾಂಗಲ್ಸ್ ಲೆಸನ್. ನೆಕ್ಸ್ಟ್ ಹೋದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಇದರಲ್ಲಿ ಅಷ್ಟೇ, ಇದರಲ್ಲೂ ಕೂಡ ನೀವು ಈಸಿಯಾಗಿ 6 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. 6 ಮಾರ್ಕ್ಸ್ ನೀವು ಯಾವುದೇ ಪೇಪರ್ ಕೊಡಲಿ, ಅವರು ಹೇಗಾದರೂ ಕೊಡಲಿ, ಪ್ಯಾಟರ್ನ್ ಸರಿ, ನೀವು ಈಸಿಯಾಗಿ 6 ಮಾರ್ಕ್ಸ್ನ ಈ ಲೆಸನಿಂದ ಸ್ಕೋರ್ ಮಾಡ್ಬೋದು. ನೋಡಿಲಿ, ಒಂದು MCQ ಕ್ವೆಶ್ಚನ್ ಇರುತ್ತೆ ಈ ಟೇಬಲ್ ರಿಲೇಟೆಡ್ ಆಗಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಇದೆ, A1/A2, B1/B2, C1/C2, ಆ ರಿಲೇಟೆಡ್ ಆಗಿ ನಿಮಗೆ ಟೇಬಲ್ ಇದೆ. ಸೊ ನೋಡಿ ಇಲ್ಲಿ A1/A2, B1/B2, B1/B2 is equal to C1/C2. ನೋಡಿ ಇಲ್ಲಿ 3 ಈಕ್ವಲ್ ಆದರೆ ಕೋಇನ್ಸಿಡೆಂಟು. ಇಲ್ಲಿ ಫಸ್ಟ್ ಒನ್ನೇ ನಾಟ್ ಈಕ್ವಲ್ ಆಗಿಬಿಟ್ರೆ A1/A2 ಇಸ್ ನಾಟ್ ಈಕ್ವಲ್ ಟು B1/B2, ಅದು ಇಂಟರ್ಸೆಕ್ಟಿಂಗ್. ಅಥವಾ ಫಸ್ಟ್ ಒನ್ ಈಕ್ವಲ್ ಆಗಿ A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/B2 ಅಂದರೆ ಪ್ಯಾರಲ್. ಈ ಥರ ಒಂದು ಟೇಬಲ್ ಇದೆ ನಿಮಗೆ. ಬೇಕಾದ್ರೆ ನಾನು ಆ ಟೇಬಲ್ನ ಲಿಂಕಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಟೇಬಲ್ನ ನೀವು ಕಲ್ತ್ಕೊಂಡ್ರೆ 1 ಮಾರ್ಕ್ ಅಥವಾ MCQ ಎರಡರಲ್ಲಿ ಒಂದು ಕಡೆ ಕೇಳ್ತಾರೆ. ಎಷ್ಟು ಸೊಲ್ಯೂಷನ್ ಇದೆ, ಅಥವಾ ವಾಟ್ ಟೈಪ್ ಆಫ್ ಲೈನ್ಸ್ ದೇ ಆರ್. Okay, they are intersecting or parallel, or they are coincident, or number of solutions, if they have only one solution, or if they have many solution, or if they have no solution. So parallel lines adre no solution, intersecting lines adre only one solution, coincident lines ಅಂದರೆ ಮೆನಿ ಸೊಲ್ಯೂಷನ್ಸ್. ಈ ಥರ ರಿಲೇಟೆಡ್ ಆಗಿ ಒಂದು ಟೇಬಲ್ ರಿಲೇಟೆಡ್ ಆಗಿ ಕಂಪಲ್ಸರಿ ಒಂದು ಕ್ವೆಶ್ಚನ್ MCQ ಅಲ್ಲಿ ಅಥವಾ 1 ಮಾರ್ಕಲ್ಲಿ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸಿಗೆ ಬಂದರೆ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ. ಈಸಿಯಾಗಿ ನೀವು ಇಲ್ಲಿ ನಾನು ಹೇಳ್ದಂಗೆ ಈ ಸರಿ ನೀವು ಎಲಿಮಿನೇಷನ್ ಮೆಥಡಲ್ಲೇ ಮಾಡಬೇಕು. ಎಲಿಮಿನೇಷನ್ ಮೆಥಡೇ ಈಸಿ. ಇದು ಕೂಡ ನನ್ನ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ ಇದೆ, ಬರೀ ಎಲಿಮಿನೇಷನ್ ಮೆಥಡಲ್ಲೇ ಸಾಲ್ವ್ ಮಾಡೋದು ಹೇಗೆ ಅಂತ. ಓಕೆ, ಹಾಗಾಗಿ ನಿಮಗೆ ಸಬ್ಸ್ಟಿಟ್ಯೂಷನ್ ಆಗಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಬೇಡ. ಸೊ ಎಲಿಮಿನೇಷನ್ ಮೆಥಡಲ್ಲೇ ಈ ಸರಿ ನೀವು ಸಾಲ್ವ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದರೆ 4 ಮಾರ್ಕ್ಸ್ಗೆ ಒಂದು ಗ್ರಾಫ್ ಕಂಪಲ್ಸರಿ ಕ್ವೆಶ್ಚನ್, ಕಂಪಲ್ಸರಿ. ಸೊ ಹಾಗಾದರೆ ನೀವು ಇಲ್ಲಿ ನೋಡಿ, ಒಂದು ಆ ಟೇಬಲ್ ರಿಲೇಟೆಡ್ A1 B1 ಅದು ಕಂಪಲ್ಸರಿ ಕ್ವೆಶ್ಚನ್. ಆ ಟೇಬಲ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಕಂಪಲ್ಸರಿ. ಎಷ್ಟಾಯಿತು? 3 ಮಾರ್ಕ್ಸ್ ಆಯಿತು. ಇನ್ನು 4 ಮಾರ್ಕ್ಸ್ಗೆ ಒಂದು ಗ್ರಾಫ್. ಸೊ ಹಾಗಾದರೆ 7 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಇದರಲ್ಲಿ 7 ಮಾರ್ಕ್ಸ್ ಈಸಿಯಾಗಿ ಈ ಲೆಸನ್ನಲ್ಲಿ ಯಾವುದಾದ್ರೂ ಪ್ಯಾಟರ್ನ್ ಕೊಟ್ಟರೆ ಈ ಕ್ವೆಶನ್ಸ್ನ ಚೇಂಜ್ ಮಾಡಲ್ಲ. ಸೊ 4 ಮಾರ್ಕ್ಸ್ ಒಂದು ಗ್ರಾಫು, ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ 2 ಮಾರ್ಕ್ಸ್ದು, 4 + 2 6 ಮಾರ್ಕ್ಸ್ ಆಯಿತು. ಒಂದು MCQ ಕೊಟ್ಟರೆ 7 ಮಾರ್ಕ್ಸ್ ಈಸಿಯಾಗಿ ನೀವು ಈ ಲೆಸನ್ನಿಂದ ಸ್ಕೋರ್ ಮಾಡಬಹುದು. ಓಕೆ, ಸೊ ನೋಡ್ಕೊಂಡು ಬನ್ನಿ ಹೇಗೆ ಮ್ಯಾಮ್ ಕೇಳ್ತಾರೆ ಅಂತಂದರೆ, ನೋಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, A1/A2 ಈ ರಿಲೇಟೆಡ್ ಆಗಿ ಈ ಥರ ರಿಲೇಷನ್ಶಿಪ್ ಇದ್ದರೆ ವಾಟ್ ಆರ್ ದ ಸೊಲ್ಯೂಷನ್ಸ್. ಸೊ ನೋಡಿ ಇಲ್ಲಿ ಫಸ್ಟ್ ಎರಡೇ ನಿಮಗೆ ಆಗಲಿಲ್ಲ ಅಂದರೆ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಅಂದರೆ ದೇ ಹ್ಯಾವ್ ಯುನಿಕ್ ಸೊಲ್ಯೂಷನ್. ನೋಡಿ ಇಲ್ಲಿ ಸಾಲ್ವ್ ಅಂತ ಕೊಟ್ಬಿಡ್ತಾರೆ. 2x ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಅಂತ ಸಾಲ್ವ್ ಅಂತ ಒಂದು ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಅದೇ ಥರ ನೋಡಿ ಇಲ್ಲಿ 1 ಮಾರ್ಕ್ ಕೂಡ ಕೇಳಿದ್ದಾರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. 2 ಈಕ್ವೇಷನ್ ಕೊಟ್ಬಿಟ್ಟು ದೇ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಬಂದರೆ ದೇ ಆರ್ ಪ್ಯಾರಲಲ್ ಲೈನ್ಸ್ ಅಂತ. ಇನ್ಕನ್ಸಿಸ್ಟೆಂಟ್ ಬಂದರೆ ಪ್ಯಾರಲಲ್ ಲೈನ್ಸ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅದೇ ಇಂಟರ್ಸೆಕ್ಟಿಂಗು ಮತ್ತು ಕೋಇನ್ಸಿಡೆಂಟ್ ಲೈನ್ಸ್ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅದು ಕೂಡ ನೀವು ಆ ಟೇಬಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಸಾಲ್ವ್ ದಿ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಗ್ರಾಫ್ ಕ್ವೆಶ್ಚನ್ ಇದು ಈಸಿಯಾಗಿ ಗ್ರಾಫಲ್ಲಿ ಸಾಲ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಇದು ಸಪ್ಲಿಮೆಂಟ್ರಿ ಕ್ವೆಶ್ಚನ್. ಇದು ಕೂಡ ನೋಡಿ ಆ ಟೇಬಲ್ ರಿಲೇಟೆಡೇ, ಇದರಲ್ಲೂ ಅಷ್ಟೇ. ಆದರೆ ಇಲ್ಲಿ ಜನರಲ್ ಆಗಿ ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್ A1/A2, B1/B2, C1/C2 ನೋಡ್ಕೋಬೇಕು. ಯಾವ ರಿಲೇಷನ್ಶಿಪ್ ಬರುತ್ತೋ ಆ ಟೈಪ್ ಆಫ್ ಲೈನ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದಂತೂ ಆಗಲ್ಲ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಇಲ್ಲ ನಮ್ಮಲ್ಲಿ. ಸೊ ನಿಮ್ಮಲ್ಲಿ ಇರೋದೇ ಇಂಟರ್ಸೆಕ್ಟಿಂಗ್, ಪ್ಯಾರಲಲ್ ಅಥವಾ ಕೋಇನ್ಸಿಡೆಂಟ್. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದರೆ ಇದರಲ್ಲೂ ನೋಡಿ ಮತ್ತೆ ಯಾವ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಅದೇ ಕ್ವೆಶ್ಚನ್ನೇ ಬಂದಿದೆ ನೋಡಿ. ಅಲ್ಲಿ MCQ ಅಲ್ಲಿ ಕೇಳಿದ್ರು, ಯಾವುದು ಮೇನ್ ಪೇಪರಲ್ಲಿ MCQ ಕ್ವೆಶ್ಚನ್ ಆಗಿತ್ತು. ಬಟ್ ಸಪ್ಲಿಮೆಂಟ್ರಿಲಿ ಯಾವುದಾಗಿದೆ ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಕೇಳಿದ್ದಾರೆ. ಸೇಮ್ ಇಲ್ಲೇನಾಗುತ್ತೆ, ನಂಬರ್ ಆಫ್ ಸೊಲ್ಯೂಷನ್ ಇಸ್ 1 ಯುನಿಕ್. ನೆಕ್ಸ್ಟ್ ನೋಡಿ, ಸಾಲ್ವ್ ದಿ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ದಟ್ ಮೀನ್ಸ್ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ
ಕ್ವೆಶನ್ ಇದೆ. ಸೊ ವಿಲ್ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ನೆಕ್ಸ್ಟ್, find the solution for following pair of linear equation by graphical method. So you will going to solve these equations through graph. Okay, so this is about the questions. ಸೊ ನೆಕ್ಸ್ಟ್ ಬಂದರೆ ಸರ್ಕಲ್ಸ್. ಸೊ ಸರ್ಕಲ್ಸ್ ಲೆಸನ್ಗೆ ಬಂದರೆ ಈಸಿಯಾಗಿ ಈ ಲೆಸನ್ ಕೂಡ ನೀವು 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 4 ಮಾರ್ಕ್ಸ್. ಓಕೆ, ಈ ಲೆಸನಿಂದ ಬರೋದೇ ನಿಮಗೆ 5 ಮಾರ್ಕ್ಸ್. 4 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್. ಯಾವ ಥರ 4 ಮಾರ್ಕ್ಸ್ ಅಂತಂದರೆ, ಒಂದು MCQ ಕ್ವೆಶ್ಚನ್ ಇರುತ್ತೆ. ನಿಮ್ಮ ಬೇಸಿಕ್ ಸೀಕೆಂಟ್ ಅಂದ್ರೇನು, ಟ್ಯಾಂಜೆಂಟ್ ಅಂದ್ರೇನು. ಸೊ ಇವಾಗ ನಾವು ಯಾವುದೋ ಒಂದು ಫಿಗರಲ್ಲಿ ಸೀಕೆಂಟ್ ಟ್ಯಾಂಜೆಂಟ್ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅಥವಾ ಥಿಯರಮ್ 1 ಅಥವಾ ಥಿಯರಮ್ 2 ರಿಲೇಟೆಡ್ ಆಗಿ ನಿಮಗೆ ಕ್ವೆಶನ್ಸ್ ಇರುತ್ತೆ. ಅದೇ ಥರ 1 ಮಾರ್ಕಲ್ಲೂ ಒಂದು ಕ್ವೆಶನ್ ಬರ್ಬೋದು, ಇಲ್ಲ ಯಾವುದಾದ್ರು ಒಂದು, ಇಲ್ಲ ಕೆಲವೊಂದು ಟೈಮ್ 2 ಕಡೆನೂ ಬಂದಿದೆ. MCQ ಅಲ್ಲೂ ಬಂದಿದೆ, 1 ಮಾರ್ಕ್ ಕ್ವೆಶನಲ್ಲೂ ಕೇಳಿದ್ದಾರೆ. ಆ್ಯಂಡ್ ದಿಸ್ 3 ಮಾರ್ಕ್ಸ್ ಇಸ್ ಫಿಕ್ಸ್ಡ್. 3 ಮಾರ್ಕ್ಸ್ ಇಸ್ ಫಿಕ್ಸ್ಡ್, ಚೇಂಜ್ ಮಾಡೋದಿಲ್ಲ. ದಿಸ್ ಇಸ್ ಫಿಕ್ಸ್ಡ್. ಐದರ್ ದೇ ವಿಲ್ ಆಸ್ಕ್ ಫಾರ್ ಥಿಯರಮ್ 1 ಆರ್ ಥಿಯರಮ್ 2. ಎರಡೂ ಕಲ್ತಿದ್ರೆ ನಿಮಗೆ ಕೆಲವೊಂದು ಟೈಮ್ ಚಾಯ್ಸ್ ಕೊಟ್ಟಿದ್ದಾರೆ, ಇಲ್ಲ ಥಿಯರಮ್ 1 ಬರೀರಿ, ಇಲ್ಲ ಥಿಯರಮ್ 2 ಬರೀರಿ ಅಂತ. ಕೆಲವೊಂದು ಟೈಮ್ ಕೊಟ್ಟಿಲ್ಲ, ಬರೀ ಒಂದೇ ಒಂದು ಕೊಟ್ಟಿದ್ದಾಗ ಇಫ್ ಯು ಲರ್ನ್ ಬೋತ್ ದ ಥಿಯರಮ್ಸ್ ಯು ಕ್ಯಾನ್ ಅಟೆಂಡ್ ದಿಸ್ ಕ್ವೆಶನ್ ಆ್ಯಂಡ್ ಯು ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್ ಈಸಿಲಿ. ಇದು ಕೂಡ ನನ್ನ ಚಾನಲ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಈ ಥಿಯರಮ್ ಹೇಗೆ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ. ಸೊ ಟೋಟಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್ ಫ್ರಮ್ ದಿಸ್ ಲೆಸನ್. ಹಾಗಾದರೆ ಯಾವ ಥರ ಕ್ವೆಶನ್ ಕೇಳ್ತಾರೆ ನೋಡ್ಕೊಂಡು ಬನ್ನಿ. ನೋಡಿ, ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆನ್ ದಿ ಸರ್ಕಲ್. ಒಂದು ಸರ್ಕಲಲ್ಲಿ ಒಂದೇ ಒಂದು ಪಾಯಿಂಟ್ಗೆ ಅದು ಮೂವ್ ಆಗ್ತಿದೆ, ಒಂದೇ ಒಂದು ಪಾಯಿಂಟ್ಗೆ ಇಟ್ ಇಸ್ ಟ್ಯಾಂಜೆಂಟ್. ಅದೇ ಈ ಥರ ಮೂವ್ ಆದರೆ 2 ಪಾಯಿಂಟ್ಸ್, ನೋಡಿ ಇದೊಂದು ಪಾಯಿಂಟ್ ಇದಾದರೆ ಸೀಕೆಂಟ್ ಅದು. ಸೊ ದಿಸ್ ಇಸ್ ಅಬೌಟ್ ದಿ ಡೆಫಿನೇಷನ್ಸ್. ಸೊ ನೆಕ್ಸ್ಟ್ ನೋಡಿ, ಇದೊಂದು ಕ್ವೆಶನ್ ಕೇಳಿದೆ, ಇದು 130 ಆದರೆ ದರ್ ಆಸ್ಕಿಂಗ್ ದಿಸ್. ಹಾಗಾದ್ರೆ ದೀಸ್ 2 ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ. ದಿಸ್ ವಿಲ್ ಬಿ 50 ಡಿಗ್ರಿ. ಸೊ 30 + 50 180. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ 180 ಡಿಗ್ರಿ ಬರಬೇಕು. ಓಕೆ, ಸೊ ಇವೆಲ್ಲ ಬೇಸಿಕ್ಸ್ ರಿಲೇಟೆಡ್. ನೆಕ್ಸ್ಟ್ ಬಂದರೆ, ಪ್ರೂವ್ ದಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಸರ್ಕಲ್ ಆರ್ ಈಕ್ವಲ್. ಥಿಯರಮ್ 2 ಕೇಳಿದ್ದಾರೆ ಇಲ್ಲಿ, ಥಿಯರಮ್ 2. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬಂದರೆ 1 ಮಾರ್ಕ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ ನೋಡಿ. ಸೊ ದರ್ ಆರ್ ಆಸ್ಕಿಂಗ್ ಟು ಫೈಂಡ್ ದಿಸ್ ಆ್ಯಂಗಲ್. Okay, sorry, BAC means this angle they're asking to find. So if this is 50, as you all know, the angle on the semicircle is 90 degree. So ಎರಡು add ಮಾಡಿ, if you minus from that you will get this angle. Okay, so this is about, ಇದು 1 ಮಾರ್ಕ್ ಕ್ವೆಶನ್ ಕೇಳಿದ್ದಾರೆ. ನೆಕ್ಸ್ಟ್, ಪ್ರೂವ್ ದಟ್ ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ದೇ ಆರ್ ಈಕ್ವಲ್. ಸೊ ಇದು ಕೂಡ ಥಿಯರಮ್ 2ನೇ ಕೇಳಿದ್ದಾರೆ. ನೋಡಿ, ಇಲ್ಲಿ ಆಪ್ಷನ್ಸ್ ಇಲ್ಲ, ಯು ಹ್ಯಾವ್ ಟು ಅಟೆಂಡ್ ಥಿಯರಮ್ 2. ಕೆಲವೊಂದು ಟೈಮ್ ಥಿಯರಮ್ 1 ಕೂಡ ಕೊಡೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಅನ್ನೋ ವರ್ಡ್ ಕೀವರ್ಡ್ ಇದ್ರೆ ಇಟ್ ಇಸ್ ಥಿಯರಮ್ 2. ಪರ್ಪೆಂಡಿಕ್ಯುಲರ್ ಅನ್ನೋ ಕೀವರ್ಡ್ ಇದ್ರೆ ಇಟ್ ಇಸ್ ಥಿಯರಮ್ 1. ದಿಸ್ ಇಸ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು, ಮೆನಿ ಟೈಮ್ಸ್ ಮೆನಿ ಸ್ಟೂಡೆಂಟ್ಸ್ ದೇ ವಿಲ್ ಬಿ ಕನ್ಫ್ಯೂಸ್ಡ್ ಬಿಕಾಸ್ ವೆದರ್ ದೇ ಹ್ಯಾವ್ ಟು ರೈಟ್ ಥಿಯರಮ್ 1 ಆರ್ ಥಿಯರಮ್ 2. ಓಕೆ, ಅಟ್ ದ ಟೈಮ್ ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ದ ಕ್ವೆಶನ್. ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಇದ್ದರೆ ಅದು ಥಿಯರಮ್ 2, ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಇದ್ದರೆ ಅದು ಥಿಯರಮ್ 1. ಓಕೆ, ಇದಿಷ್ಟು ಸರ್ಕಲ್ಸ್ ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವೆಶನ್ಸ್. ನೆಕ್ಸ್ಟ್ ಹೋದರೆ ಕನ್ಸ್ಟ್ರಕ್ಷನ್ 5 ಔಟ್ ಆಫ್ 5 ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಲೆಸನಲ್ಲಿ. ಅಂದರೆ 5 ಮಾರ್ಕ್ಸೇ ಇರೋದು, ಇನ್ನು 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಒಂದು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ನು, ಇನ್ನೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್. ಇದು ಕೂಡ ನಾನು ನನ್ನ ಚಾನಲಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಟ್ಯಾಂಜೆಂಟಲ್ಲಿ 2 ಥರ ಬರುತ್ತೆ, ಒಂದು ಡಿಸ್ಟೆನ್ಸ್ ರಿಲೇಟೆಡ್ ಕೇಳ್ತಾರೆ, ಇನ್ನೊಂದು ಆ್ಯಂಗಲ್ ರಿಲೇಟೆಡ್ ಕೇಳ್ತಾರೆ. ಸೊ ಎರಡೂ ಕೇಳೋ ಚಾನ್ಸಸ್ ಇದೆ. ಇದರಲ್ಲಿ ಒಂದು ಟ್ರಯಾಂಗಲ್ಲಿ ಇನ್ಸೈಡ್ ಬರುತ್ತೆ, ಇನ್ನೊಂದು ಔಟ್ಸೈಡ್ ಬರುತ್ತೆ. ಓಕೆ, ಸೊ ಇದು ಕೂಡ ನಾನು ಸ್ಪೆಸಿಫಿಕ್ ಆಗಿ ಅಲ್ಲಿ ನನ್ನ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ರಿಲೇಟೆಡೇ, ನೀವು ಒಂದ್ಸರಿ ಅಲ್ಲಿ ಫಾಲೋ ಮಾಡಿ. ಓಕೆ, 2 ಮಾರ್ಕ್ಸ್ 1 ಕ್ವೆಶನ್, 3 ಮಾರ್ಕ್ಸ್ 1 ಕ್ವೆಶನ್, ಡೆಫಿನೆಟ್ ಕ್ವೆಶನ್, 100% ಕ್ವೆಶನ್. ನಾನೇ 100% ಕ್ವೆಶನ್ ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೋಡಿ ಇಲ್ಲಿ, ಸೊ ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ವಿತ್ ರೇಡಿಯಸ್ 3 cm ವಿಚ್ ಆರ್ ಇನ್ಕ್ಲೈನ್ಡ್ ಈಚ್ ಅದರ್ ಅಟ್ ಆಂಗಲ್ 60 degree. ಸೊ ಇದು ಆಂಗಲ್ ರಿಲೇಟೆಡ್. ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ABC ವಿತ್ ಸೈಡ್ಸ್ BC 3 cm, AB 6 cm, AC 4.5 cm. Construct 4/3 corresponding this ratio. Next, construct a pair of triangle. Same the angle between the tangent is 60 degree. Both are same, 24. Question number you can observe. And only that there is a change in radius, but the angle is 60 degree. Okay, here also they gave a triangle construction. So ಇದು ಕಂಪಲ್ಸರಿ ಕ್ವೆಶನ್, ಒಂದು ಮೇನ್ ಎಕ್ಸಾಮಲ್ಲಿ, ಇನ್ನೆರಡು ಸಪ್ಲಿಮೆಂಟ್ರಿಲಿ ಕೇಳಿರುವಂಥದ್ದು. ಸೊ ಇದಿಷ್ಟು ಕನ್ಸ್ಟ್ರಕ್ಷನ್ ಈಸಿಯಾಗಿ 5 ಮಾರ್ಕ್ಸ್ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಲೆಸನ್ಗೆ ಬಂದರೆ ಕೋಆರ್ಡಿನೇಟ್ ಜಾಮೆಟ್ರಿಗೆ ಬಂದರೆ ನೋಡಿ, ಇಲ್ಲಿ ಒಂದು MCQ ಕ್ವೆಶನ್ ಕೇಳೋವಂಥ ಚಾನ್ಸಸ್ ಇದೆ. ಇದು ಯಾವಾಗಲೂ ಎಲ್ಲ ಕ್ವೆಶನ್ ಪೇಪರಲ್ಲೂ ಇಲ್ಲ. ಸೊ ನಿಮ್ಮ ಎಕ್ಸ್ಪೆಕ್ಟ್ ಮಾಡಿದ್ರೆ ಆರಿಜಿನ್ ಅಥವಾ ಮಿಡ್ ಪಾಯಿಂಟ್ ರಿಲೇಟೆಡ್, ಅಂದರೆ ಡಿಸ್ಟೆನ್ಸ್ ವೆನ್ ಆರಿಜಿನ್ ಈಸ್ ಗಿವನ್, ಅಥವಾ ಸೆಕ್ಷನ್ ವೆನ್ ಮಿಡ್ ಪಾಯಿಂಟ್ ಇಸ್ ಗಿವನ್.
ಓಕೆ, ಅದ್ರ ರಿಲೇಟೆಡ್ ಕೇಳ್ಬೋದು. ಈ 2 ಮಾರ್ಕ್ಸಿಗೆ ಮಾತ್ರ ಪಕ್ಕ, ಈ 2 ಮಾರ್ಕ್ಸ್ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಲ್ಲ ಡಿಸ್ಟೆನ್ಸ್ ಫಾರ್ಮುಲಾ ರಿಲೇಟೆಡ್, ಇಲ್ಲ ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಒಂದು ಕ್ವೆಶನ್ ಇರುತ್ತೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ದೇ ವಿಲ್ ಗಿವ್ ಲೈಕ್ ದಟ್. ಆ್ಯಂಡ್ find the coordinates when 2 points are divided in the ratio 2:1, 3:1 ಹೇಗಾದರೂ ಕೊಡಲಿ, you will take the dissection formula. Next you will have one question of 3 marks using area of triangle formula. So collinear ಅಂತ ಪ್ರೂವ್ ಮಾಡೋದು, ಅಥವಾ 3 vertices of isosceles triangle ಅಂತ ಪ್ರೂವ್ ಮಾಡೋದು, ಈ ಥರದ್ದೆಲ್ಲ ಎಕ್ಸಸೈಸಲ್ಲಿ ನಿಮಗೆ ಕ್ವೆಶನ್ಸ್ ಇದೆ. ಸೊ ನೀವು ಒಂದಷ್ಟು ಫಾಲೋ ಮಾಡ್ಬೋದು. ಸೊ ಇದು ಕೂಡ ಇಲ್ಲಿ ಕೂಡ ನೀವು 5 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಫಾರ್ಮುಲಾ ಮಾತ್ರ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ formula, area of triangle formula, and when origin is given, and midpoint, exactly if it is midpoint you have to remember the midpoint formula. Okay, idral questions ನೋಡ್ತಾ ಬನ್ನಿ. ನೋಡಿ, find the coordinates of midpoint of line joining the points. ಅಂದ್ರೆ you have to write the formula for midpoint, that is x1 plus x2 by 2, y1 plus y2 by 2. This is very easy. Find the distance between the points. ನೋಡಿ, ಈಸಿ ಆಗಿದೆ. find the distance between the points ಅಂದ್ರೆ here you will use the distance formula or coordinates using the ratio, ಇಲ್ಲಿ ಸೆಕ್ಷನ್ ಫಾರ್ಮುಲಾ ಚಾಯ್ಸ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ವೇನ್ ದ ಲೈನ್ ಜಾಯ್ನಿಂಗ್, ಇದು ಅಷ್ಟೇ ನೋಡಿ, ಎರಡು ಕೂಡ ಚಾಯ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ, ಪಾಯಿಂಟ್ A 1, 1, 3, 2, 5, 3 ಕೆನಾಟ್ ಬಿ ದಿ ವರ್ಟಿಸಸ್ ಆಫ್ ಅ ಟ್ರಯಾಂಗಲ್. ಜಸ್ಟಿಫೈ ಅಂತಂದರೆ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಿ. ಏರಿಯಾ 0 ಬಂದರೆ ಇಟ್ ಕೆನಾಟ್ ಬಿ ದಿ ವರ್ಟಿಸಸ್ ಆಫ್ ದಿ ಟ್ರಯಾಂಗಲ್. ಬರಲಿಲ್ವಾ, ದೇ ಆರ್ ವರ್ಟಿಸಸ್ ಆಫ್ ದಿ ಟ್ರಯಾಂಗಲ್ ಅಂತ ಬರೀಬೋದು. ಅಥವಾ ಇಲ್ಲಿ ನೋಡಿ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಯು ಹ್ಯಾವ್ ಟು ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ಆರ್ ಯು ಕ್ಯಾನ್ ಶೋ ದಟ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ ಅಂತ 3 ವರ್ಟಿಸಸ್ ಆರ್ ದಿ ಐಸೋಸೆಲಸ್ ಟ್ರಯಾಂಗಲ್. ಅಂದರೆ ಯಾವ್ದಾದ್ರು ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸೊ ಮಾಡಿದ್ರೆ ಯು ವಿಲ್ ಗೋ ಫಾರ್ AB, BC ಆರ್ CA. ಅವೆರಡರಲ್ಲಿ ಯಾವ್ದಾದ್ರು 2 ಸೈಡ್ಸ್ ಈಕ್ವಲ್ ಬರುತ್ತೆ, ದೆನ್ ಯು ಸೇ ದಟ್ ಇಟ್ ಈಸ್ ಅನ್ ಐಸೋಸೆಲಸ್ ಟ್ರಯಾಂಗಲ್. ಸೊ ಇದಿಷ್ಟು ನಾನು ನನ್ನ ಕೋಆರ್ಡಿನೇಟ್ ಜಾಮೆಟ್ರಿ ಸೆಷನ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇಲ್ಲಿ ಮಾಡೋ ಅಂಥ 11 ಲೆಸನ್ಸ್ ನಾನೇನು ಹೇಳ್ತಾ ಇದ್ದೀನಿ ಅಷ್ಟು ಲೆಸನ್ಸ್ನ ನನ್ನ ಚಾನಲ್ನ ನಾನು ಕವರ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಸೊ ನೆಕ್ಸ್ಟ್ ಲೆಸನ್ಗೆ ಹೋಗೋಣ. 7th ಲೆಸನ್, ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಲೆಸನ್ಗೆ ಹೋದರೆ ಒಂದು 1 ಮಾರ್ಕ್ ಕ್ವೆಶನ್ ಇದ್ದೇ ಇರುತ್ತೆ, ಫೈಂಡಿಂಗ್ ರೂಟ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ನಿಮ್ಗೆ ಗೊತ್ತಿದೆ, ax² + bx + c = 0. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೇಳ್ಬೋದು. ಈ 2 ಮಾರ್ಕ್ಸ್ ಮಾತ್ರ ಕಂಪಲ್ಸರಿ ಕ್ವೆಶನ್ ನೋಡಿ. ಇದರಲ್ಲಿ ನೀವು 2 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಒಂದು ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದರೆ ಗೊತ್ತಿದೆ ನಿಮಗೆ, x = -b + r - b² - 4ac/2a. ಸೊ ಇದು ಫಾರ್ಮುಲಾ ರಿಲೇಟೆಡ್. ಆರ್ ನೇಚರ್ ಆಫ್ ರೂಟ್ಸ್ ಕೇಳ್ಬೋದು, ದಟ್ ಈಸ್ ಡೆಲ್ಟಾ b² - 4ac, ವೆದರ್ ಇಟ್ ಈಸ್ ಗ್ರೇಟರ್ ದೆನ್ 0, ಈಕ್ವಲ್ ಟು 0 ಆರ್ ಲೆಸ್ ದೆನ್ 0. ಗ್ರೇಟರ್ ದೆನ್ 0 ಆದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಈಕ್ವಲ್ ಟು 0 ರಿಯಲ್ ಆ್ಯಂಡ್ ಈಕ್ವಲ್, ಲೆಸ್ ದೆನ್ 0 ಇಮ್ಯಾಜಿನರಿ ರೂಟ್ಸ್. ಸೊ ಇದರಲ್ಲಿ 2 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಈ 3 ಮಾರ್ಕ್ಸ್ ಒಂದು ವರ್ಬಲ್ ಕ್ವೆಶನ್ ಕಂಪಲ್ಸರಿ ಇರುತ್ತೆ. ಸೊ ವರ್ಬಲ್ ಕ್ವೆಶನ್ ಸ್ವಲ್ಪ ನೀವು ಥಿಂಕ್ ಮಾಡಬೇಕು. ಅದು ಎಕ್ಸಸೈಸಲ್ಲಿ ಕೆಲವೊಂದು ಟೈಮ್ ಎಕ್ಸಸೈಸ್ ಕ್ವೆಶನ್ಸೇ ಕೊಟ್ಟಿದ್ದಾರೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ವರ್ಬಲ್ ಕ್ವೆಶನ್ಸ್. ನನ್ನ ಮುಂದಿನ ಸೆಷನಲ್ಲಿ ನಿಮಗೆ ಈ ಓವರಾಲ್ ನಾವು 10th ಸಿಲೆಬಸ್ ಅಂತ ತೊಗೊಂಡ್ರೆ ನಿಮಗೆ 4 ಏರಿಯಾ ಸ್ವಲ್ಪ ಟಫ್ ಇರುವಂಥ ಏರಿಯಾ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್, ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ವರ್ಬಲ್ ಕ್ವೆಶನ್ಸ್, ಮತ್ತು ಟ್ರಿಗ್ನೋಮೆಟ್ರಿಲಿ ಪ್ರೂಫ್, ಮತ್ತು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲೂ ಒಂದು ಕ್ವೆಶನ್. ಈ ಥರ ಕೆಲವೊಂದು ಸೆಕ್ಷನ್ಸಲ್ಲಿ ಸ್ವಲ್ಪ ಟಫ್ ಏರಿಯಾ ಇದೆ. ಸೊ ನನ್ನ ಮುಂದಿನ ಸೆಷನಲ್ಲಿ ಆ ಥರ ಕ್ವೆಶನ್ಸ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನಿಂದ 6 ಮಾರ್ಕ್ಸ್ ಹೇಗೆ ನೀವು ಸ್ಕೋರ್ ಮಾಡೋದು ಅಂತ. ಓಕೆ, ನೋಡಿ ಇಲ್ಲಿ ಇದರಲ್ಲಿ ಕೊಡೋ ಅಂಥ ಕ್ವೆಶನ್ಸ್ ಈ ಥರ ಇರುತ್ತೆ ನೋಡಿ. ರೈಟ್ ಅಂದ್ಬಿಟ್ಟು ಒಂದು ಈಕ್ವೇಷನ್ ಕೊಟ್ಟು, ರೈಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರಬೇಕು, ax² + bx + c ಅಲ್ಲಿ. ನೆಕ್ಸ್ಟ್ ನೋಡಿ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಈಕ್ವೇಷನ್, ಹೆನ್ಸ್ ರೈಟ್ ದಿ ನೇಚರ್ ಆಫ್ ರೂಟ್ಸ್. ನೇಚರ್ ಬರೆಯೋದು ಈಗ ತಾನೇ ಹೇಳಿದ್ದು. ಇದೊಂದು ವರ್ಬಲ್ ಕ್ವೆಶನ್ ಕೊಟ್ಟಿದ್ದಾರೆ, ವರ್ಬಲ್ ಸ್ಟೇಟ್ಮೆಂಟ್ ಮಾಡಿ ಅದನ್ನು ನಾವು ಈಕ್ವೇಷನ್ಗೆ ತಂದು ಸಾಲ್ವ್ ಮಾಡಿ ಅವ್ರು ಏನು ಕೇಳುತ್ತೆ ವಿ ಹ್ಯಾವ್ ಟು ಫೈಂಡ್ ದಟ್. ಓಕೆ, ನೆಕ್ಸ್ಟ್ ಬಂದರೆ ಇಫ್ 1 ರೂಟ್, ನೋಡಿ ಇಲ್ಲಿ 1 ರೂಟ್ ಕೊಟ್ಟಿದ್ದಾರೆ, ಫೈಂಡ್ ದಿ ಅನದರ್ ರೂಟ್, ಇಟ್ ಇಸ್ ಫಾರ್ 1 ಮಾರ್ಕ್. Find the value of discriminant of quadratic and hence write the nature. Same question ನೋಡಿ, ಕ್ವೆಶನ್ಸ್ ಇದೆ ಇಲ್ಲಿ ನೋಡಿ, 15, 20, 26 ನೋಡಿ ಇಲ್ಲಿ ಇದಿಷ್ಟು ಬೋರ್ಡ್ ಎಕ್ಸಾಮ್ದು. ಅದೇ ಸಪ್ಲಿಮೆಂಟ್ರಿ ನೋಡಿ 15, 20, 26 ಸೇಮ್ ಕ್ವೆಶನ್ ನಂಬರ್ಸ್ ಬಟ್ ಡಿಫ್ರೆಂಟ್ ಕ್ವೆಶನ್ಸ್ ಅಷ್ಟೇ. ಇಲ್ಲೊಂದು ವರ್ಬಲ್ ಕ್ವೆಶನ್ ಇದೆ. ಸೊ ಇದಿಷ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ಬಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಮ್ಯಾಕ್ಸಿಮಮ್ ಎಲ್ಲರೂ ಇದೇ ಲೆಸನ್ನೇ ಕಷ್ಟ ಅಂತ ಹೇಳ್ತಾರೆ, ಬಟ್
ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ಈಸಿ ಲೆಸನ್. ಒಂದ್ಸರಿ ನನ್ನ ಚಾನಲಲ್ಲಿ ನೀವು ಬರೋವಂಥ ಎಕ್ಸಸೈಸ್ ಕ್ವೆಶನ್ಸ್ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ, ಈಸಿ ಅಂತ ಅನಿಸುತ್ತೆ. ಪ್ರೂವಿಂಗ್ ಕೂಡ ನಾನು ಒಂದಷ್ಟು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಒಂದಷ್ಟು ರೂಲ್ಸ್ ಹೇಳ್ಕೊಟ್ಟಿದ್ದೀನಿ. ಆ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಈಸಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದರೆ ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿಕ್ಸಲ್ಲಿ ಒಂದು MCQ ಕ್ವೆಶನ್ ಇದ್ದೇ ಇರುತ್ತೆ ಈ ಲೆಸನಿಂದ ಕಂಪಲ್ಸರಿ. ಇಲ್ಲ ಸೈಡ್ಸ್ ರಿಲೇಟೆಡ್, ಇಲ್ಲ ವ್ಯಾಲ್ಯೂಸ್ ರಿಲೇಟೆಡ್, ಇಲ್ಲ ಐಡೆಂಟಿಟೀಸ್ ರಿಲೇಟೆಡ್. ಓಕೆ, ನೆಕ್ಸ್ಟ್ 1 ಮಾರ್ಕ್ಗೆ ಬಂದರೆ 1 ಮಾರ್ಕ್ ಕ್ವೆಶನ್ಗೆ ಬಂದರೆ ಒಂದೊಂದ್ಸರಿ ಒಂದೇ ಕ್ವೆಶನ್ ಇದೆ, ಕೆಲವೊಂದು ಸರಿ 2 ಕ್ವೆಶನ್ ಕೊಡ್ತಾರೆ. ಯಾಕಂದರೆ ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಒಂದು ಸೈಡ್ಸ್ ರಿಲೇಟೆಡ್, ವ್ಯಾಲ್ಯೂಸ್ ರಿಲೇಟೆಡ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ರಿಲೇಟೆಡ್ ಮತ್ತು ಐಡೆಂಟಿಟೀಸ್. ಸೊ ದೇ ಹ್ಯಾವ್ ಟು ಗಿವ್ ಆಲ್ ದ ಎಲ್ಲ ಏರಿಯಾಯಿಂದನೂ ಕವರ್ ಮಾಡಬೇಕು. ಸೊ ದೇ ಮೇ ಗಿವ್ 1 ಕ್ವೆಶನ್ ಆರ್ 2 ಕ್ವೆಶನ್ಸ್. ಓಕೆ, ದೆನ್ 2 ಅಥವಾ 3 ಮಾರ್ಕ್ಸ್ಗೆ ಒಂದು ಪ್ರೂಫ್ ಕ್ವೆಶನ್ ಕಂಪಲ್ಸರಿ. ಇದರಲ್ಲಿ ನೀವು ಇವೆರಡನ್ನೇ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಪ್ರೂಫ್ ಕಷ್ಟ ಅನಿಸುತ್ತೆ, ಬಟ್ ನಾನು ಹೇಳಿದ ರೂಲ್ಸ್ನ ಫಾಲೋ ಮಾಡಿದ್ರೆ ಅದು ಕೂಡ ಈಸಿ. ಸೊ ನೋಡ್ಕೊಂಡು ಬನ್ನಿ ಕ್ವೆಶನ್ ನೋಡಿ. ಇಲ್ಲಿ ಒಂದು MCQ ಸೈಡ್ಸ್ ರಿಲೇಟೆಡ್ ಅಂತ ನಾನು ಹೇಳಿದೆ. sin θ ಅಂದರೆ 12/13 ಆಯಿತು. ಕೊಸೆಕ್ ಹೇಗೆ, ಅದರ ರೆಸಿಪ್ರೋಕಲ್ ರೇಷಿಯೋಸ್ ಹೇಗೆ ಅಂತ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಫೈಂಡ್ ದಿ ವ್ಯಾಲ್ಯೂ ಆಫ್, ಇದು ವ್ಯಾಲ್ಯೂ ಟೇಬಲ್. ಸೊ ಟೇಬಲ್ನ ನೀವು ಕಲೀಲೇಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಜೊತೆಗೆ ಆ ವ್ಯಾಲ್ಯೂ ಟೇಬಲ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ನನ್ನ ಈ ಲೆಸನ್ ಹೇಳ್ಕೊಡ್ತಿದ್ದ ಟೈಮಲ್ಲೂ ನಾನು ಹೇಳಿದ್ದೀನಿ. ಸೊ ಫಾಲೋ ಮಾಡಿ. ನೆಕ್ಸ್ಟ್ ಬಂದರೆ ಇದು ಪ್ರೂವಿಂಗ್ ಸೆಕ್ಷನ್. ಇದು ಕೂಡ ಈಸಿ, ನೀವು ಫಾಲೋ ಮಾಡಿದ್ರೆ. ಸೊ ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದು ಕೂಡ ನನ್ನ ಚಾನಲ್ನಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಈ ಕ್ವೆಶನ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿ ಇದು ಕೂಡ ಒಂದು MCQ ಕ್ವೆಶನ್. ಅಂದರೆ MCQ ಇಸ್ ಡೆಫಿನೆಟ್, ಒನ್ MCQ ಕ್ವೆಶನ್ ಫ್ರಮ್ ದಿಸ್ ಲೆಸನ್ ಡೆಫಿನೆಟ್ ಅದು. ಸೊ ಇದು ಐಡೆಂಟಿಟಿ ರಿಲೇಟೆಡ್. ಸೊ ನೋಡಿ, ಇದು ಸೈಡ್ಸ್ ರಿಲೇಟೆಡ್, ಇದು ಆ್ಯಂಗಲ್ ರಿಲೇಟೆಡ್, ಸೈನ್ ಮತ್ತು ಕಾಸ್ ಐಡೆಂಟಿಟಿ, ಇದು ಪ್ರೂಫ್ ರಿಲೇಟೆಡ್. ಓಕೆ, ಸೊ ಈ ಲೆಸನ್ನಿಂದ ನೀವು ಮ್ಯಾಕ್ಸಿಮಮ್ ಹೇಳ್ದಂಗೆ ನಾನು 5 ಅಥವಾ 6 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ನಾನು ಮೇನ್ ಎಕ್ಸಾಮ್, ಸಪ್ಲಿಮೆಂಟ್ರಿ ಎಕ್ಸಾಮ್ ಕೇಳಿರುವಂಥ ಕ್ವೆಶನ್ಸನ್ನು ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ನೆಕ್ಸ್ಟ್ ಬಂದರೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಇದು ಯಾವ ಸೆಕ್ಷನ್ನು ಇಲ್ಲ, MCQಲ್ಲಿ ಬರಲ್ಲ, 1 ಮಾರ್ಕಲ್ಲಿ ಬರಲ್ಲ, 2 ಮಾರ್ಕ್ಸ್ ಇಲ್ಲ, ಕೆಲವೊಂದು ಟೈಮ್ 3 ಮಾರ್ಕ್ಸಿಗೆ ಕೇಳ್ಬೋದು. ಅಂದರೆ 4ನ 3 ಮಾಡ್ಬೋದು. ಬಟ್ ಮೇನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಪೇಪರ್ ನೋಡಿದ್ರೆ 4 ಮಾರ್ಕ್ಸ್ದು ಒಂದೇ ಕ್ವೆಶನ್, ಅಪ್ಲಿಕೇಶನ್ ಟೈಪ್ ಕ್ವೆಶನ್. ಇದು ಈಸಿ. ಇದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂದರೆ, ಫಿಗರ್ ಈಸಿಯಾಗಿ ಬರೆಯೋಕ್ಕೆ ಬಂದರೆ ನೀವು ಈಸಿಯಾಗಿ ಈ ಲೆಸನ್ನ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ, ಬಟ್ ಫಿಗರ್ ಬರ್ಕೊಳ್ಳೋದೇ ಕಷ್ಟ. ಬಟ್ ಕೆಲವೊಂದು ಟೈಮ್ ಅವರೇ ಫಿಗರ್ ಕೊಟ್ಬಿಟ್ರೆ ಇನ್ನೂ ಸುಲಭನೇ ನಿಮಗೆ. ನೋಡಿ, ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಇದು ಬೋರ್ಡ್ ಎಕ್ಸಾಮಲ್ಲಿ ಕೇಳಿರೋವಂಥದ್ದು. ಸೊ ಎ ಟವರ್ ಆ್ಯಂಡ್ ದ ಪೋಲ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಸೇಮ್ ಲೆವೆಲ್ ಗ್ರೌಂಡ್, ಇಟ್ ಇಸ್ ಅಬ್ಸರ್ವ್ ದಟ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಟಾಪ್ ಆ್ಯಂಡ್ ಫೂಟ್ ಆಫ್ ದಿ ಪೋಲ್ ಫ್ರಮ್ ದಿ ಟಾಪ್ ಆಫ್ ಟವರ್ ಹೈಟ್ 60 ಮೀಟರ್ ಇಸ್ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ. ಫೈಂಡ್ ದಿ ಹೈಟ್ ಆಫ್ ದಿ ಪೋಲ್. ಈ ಹೈಟ್ನ ಕೇಳ್ತಾ ಇರೋದು. ಓಕೆ, ಅವಾಗ ಏನು ಮಾಡ್ತೀವಿ, ಬಿಗ್ಗರ್ ಟ್ರಯಾಂಗಲ್ ಈ ಸೈಡ್ ಬರುತ್ತೆ. ಸೊ ಅವಾಗ ಈ ಸ್ಮಾಲರ್ ಟ್ರಯಾಂಗಲ್, ಈ ಥರ ನಾವು ಹೈಟ್ ಆ್ಯಕ್ಚುಲಿ ಇದನ್ನು ನಾವು ಮೆಷರ್ ಮಾಡಬೇಕಾಗತ್ತೆ. ಸೊ ಇದು ಸಿಂಪಲ್ ಆಗಿದೆ. ನಾನು ನೆಕ್ಸ್ಟ್ ಬರೋವಂಥ ಸೆಷನ್ಸಲ್ಲಿ ಈ ಥರ ಕ್ವೆಶನ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದು ಬೋರ್ಡ್ ಎಕ್ಸಾಮ್, ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿರೋವಂಥದ್ದು. ಅದು ಬೋರ್ಡ್ ಎಕ್ಸಾಮು, ಇದು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿರೋವಂಥದ್ದು. ನೋಡ್ಕೊಳ್ಳಿ, ಈ ಥರ 4 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ ಈ ಸೆಕ್ಷನ್ನ ನೀವು ಅಟೆಂಡ್ ಮಾಡೋದು ಕಷ್ಟ. ಓಕೆ, ಬಟ್ ಟ್ರೈ ಮಾಡ್ಬೋದು ನಾನು ಹೇಳಿರೋವಂಥ ರೂಲ್ಸ್ನ ಫಾಲೋ ಮಾಡಿದ್ರೆ. ಓಕೆ, ಸೊ ನೆಕ್ಸ್ಟ್ 10th ಲೆಸನ್ಗೆ ಹೋದರೆ ಸ್ಟ್ಯಾಟಿಸ್ಟಿಕ್ಸ್. ಈ ಲೆಸನಲ್ಲಿ 6 ಔಟ್ ಆಫ್ 6 ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಲೆಸನ್ನಿಂದ. ಹೇಗೆ ಅಂತಂದರೆ 3 ಮಾರ್ಕ್ಸ್ಗೆ ಬರೋದು ಕ್ವೆಶನ್, 2 ಕ್ವೆಶನ್ 3 ಮಾರ್ಕ್ಸ್. ಇಲ್ಲ 3 ಮಾರ್ಕ್ಸ್ಗೆ ನೋಡಿ, ಮೀನ್ ಮೀಡಿಯನ್ ಮೋಡ್ ಚಾಯ್ಸ್ ಇರುತ್ತೆ. ಯಾವ್ದಾದ್ರು 2ಕ್ಕೆ ಇಲ್ಲ ಮೀನ್ ಮೀಡಿಯನ್ ಕೊಡ್ಬೋದು, ಇಲ್ಲ ಮೀಡಿಯನ್ ಮೋಡ್ ಕೇಳ್ಬೋದು, ಇಲ್ಲ ಮೀಡಿಯನ್ ಮೋಡ್ ಮೀನ್ ಕೇಳ್ಬೋದು. ಈ ಥರ ಯಾವ್ದಾದ್ರು 2 ಚಾಯ್ಸ್ ಕೊಡ್ತಾರೆ, ಇಲ್ಲ ಒಂದೇ ಕೊಡ್ಬೋದು. ಓಕೆ, ಸೊ ಇಫ್ ಯು ಲರ್ನ್ ಎನಿ 2 ಯು ಕ್ಯಾನ್ ಅಟೆಂಡ್ ಈಸಿಲಿ. ಆ್ಯಂಡ್ 3 ಮಾರ್ಕ್ಸ್ ಓಜಿವ್ ಗ್ರಾಫ್ ದೇ ವಿಲ್ ಆಸ್ಕ್. ಸೊ ನೋಡ್ಕೊಂಡು ಬನ್ನಿ, ಇಲ್ಲಿ ನೋಡಿ, ಇದರಲ್ಲಿ ಮೇನ್ ಎಕ್ಸಾಮಲ್ಲಿ ಮೀಡಿಯನ್ಗೂ ಮೋಡ್ಗೂ ಚಾಯ್ಸ್ ಇತ್ತು 6 ಅಂತ ಹೇಳ್ಬಿಟ್ಟು. ಸೊ ಐದರ್ ಯು ಕ್ಯಾನ್ ಡೂ ಮೀಡಿಯನ್, ಐದರ್ ಯು ಕ್ಯಾನ್ ಗೋ ಫಾರ್ ಮೋಡ್, ಯಾವುದಾದ್ರು ಒಂದು. ಓಕೆ, 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓನ್ಲಿ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ ಆ್ಯಂಡ್ ಆ ಫಾರ್ಮುಲಾ ಬರಲ್ಲ ಅಂತ ವೇರಿಯಬಲ್ಸ್ ಯಾವ್ಯಾವುದು ಇಲ್ಲಿ ಅಂತ. ಓಕೆ, ನೆಕ್ಸ್ಟ್ ಬಂದರೆ ಒಂದು ಓಜಿವ್ ಗ್ರಾಫ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಮೇನ್ ಥಿಂಗ್, ಇಲ್ಲಿ 50 ವರ್ಕರ್ಸ್ ಅಂತಿದೆ ನೋಡಿ. ಇಲ್ಲಿ CF ಅವರೇ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನೋಡ್ಕೊಳ್ಳಿ, ನಿಮ್ಮ ಇರೋ ಟೆಕ್ಸ್ಟ್ ಬುಕ್ಕಲ್ಲಿ ನೀವು CF ಫೈಂಡ್ ಔಟ್ ಮಾಡಿ ಸಾಲ್ವ್ ಮಾಡಿರ್ತೀರ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರೋ ಹಾಗೆ. ಬಟ್ ಇಲ್ಲಿ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿ, ಅವರೇ CF ಕೊಟ್ಬಿಟ್ಟಿದ್ದಾರೆ. ಹೇಗೆ ನಾವು ಕಂಡುಹಿಡಿಯೋದು ಅವರೇ CF ಕೊಟ್ಟಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕ್ವೆಶನಲ್ಲಿ 50
50 ವರ್ಕರ್ಸ್ ಅಂತಿದೆ, ಇಲ್ಲಿ ಲಾಸ್ಟ್ ನಂಬರ್ 50 ಅಂತಿದೆ. ಸೊ ಲೆಸ್ ದೆನ್ ಟೈಪ್ ಓಜಿವಲ್ಲಿ ಲಾಸ್ಟ್ ನಂಬರು ಮತ್ತು ಅವ್ರು ಕೊಟ್ಟಿರೋ ಕ್ವೆಶನಲ್ಲಿರೋ ನಂಬರ್ಸ್ ಎರಡೂ ಮ್ಯಾಚ್ ಆದರೆ ಅವರೇ CF ಕೊಟ್ಟಿದ್ದಾರೆ, ಇದು CF. ನೀನು ಮತ್ತೆ CF ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದೇ ಆರ್ ಆಸ್ಕಿಂಗ್ ಲೆಸ್ ದೆನ್ 100. ಓಕೆ, ಲೆಸ್ ದೆನ್ 100 ದಿಸ್ ಇಸ್ ದ ಲಿಮಿಟ್. ಮತ್ತೆ ಇದನ್ನು ನೀವು ಲಿಮಿಟ್ನ ಏನು ಬರ್ಕೊಳ್ಳೋದು ಬೇಕಿಲ್ಲ, 100 ಇದಕ್ಕೆ ಡೈರೆಕ್ಟಾಗಿ ನೀವು ಗ್ರಾಫ್ ಹಾಕೋದು. ಅದೇ ಥರ ಇನ್ನೊಂದು ಕ್ವೆಶನ್ ನೋಡಿ, ಇಲ್ಲೂ ಅಷ್ಟೇ, ಇಲ್ಲಿ ಒಂದೇ ಕೊಟ್ಬಿಟ್ಟಿದ್ದಾರೆ, ಮೋಡ್ ಒಂದೇ ಕೇಳಿದ್ದಾರೆ ಸಪ್ಲಿಮೆಂಟ್ರಿಲಿ. ಸೊ ನೀವು ಮೋಡ್ ಮಾಡಲೇಬೇಕು, ಇಲ್ಲಿ ಫೈಂಡ್ ಔಟ್ ಮಾಡಲೇಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಎಷ್ಟು ಕೊಟ್ಟಿದ್ದಾರೆ, 35 ಪಾಲಿಸಿ ಹೋಲ್ಡರ್ಸ್. ಇಲ್ಲಿ ಕೂಡ 35 ಪಾಲಿಸಿ ಹೋಲ್ಡರ್ಸ್ ಸೇಮ್ ಇದೆ. ಸೊ ಬಿಲೋ 20, ಬಿಲೋ ಲೆಸ್ ಅಂತಂದರೆ ಎರಡು ಒಂದೇ. ಸೊ ಡೈರೆಕ್ಟ್ಲಿ ಯು ವಿಲ್ ಗೋ ಫಾರ್ ಲೆಸ್ ದೆನ್ ಟೈಪ್ ಗ್ರಾಫ್. ಡೈರೆಕ್ಟಾಗಿ ಗ್ರಾಫ್ ಹಾಕೋದು, ಯಾವುದೇ ಥರ ಯು ಹ್ಯಾವ್ ನೋ ನೀಡ್ ಟು ಫೈಂಡ್ CF. ದಿಸ್ ಇಸ್ ಇಟ್ ಸೆಲ್ಫ್ ಅ CF. ಅಗೇನ್ ಐ ಆಮ್ ಸ್ಟ್ರೆಸ್ಸಿಂಗ್, ಇಫ್ ದೇ ಗಿವ್ CF, ದ ಕ್ವೆಶನ್ ನೋಡಿ ಇಲ್ಲಿ 35, ದ ಲಾಸ್ಟ್ ನಂಬರ್ 35 ವಿಲ್ ಮ್ಯಾಚ್. ಓಕೆ, ಸೊ ದೆನ್ ಇಟ್ ಸೆಲ್ಫ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ದ CF ಇಸ್ ಗಿವನ್. ಓಕೆ, ಸೊ ಈ ಲೆಸನಲ್ಲಿ ನಾನು ಹೇಳಿದಾಗೆ ಈಸಿಯಾಗಿ ನೀವು 6 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮೀನ್, ಮೀಡಿಯನ್, ಮೋಡ್ ಮೂರು ಕಲ್ತಿದ್ರೆ ಆ ಕ್ವೆಶನ್ ಅಟೆಂಡ್ ಮಾಡ್ಬೋದು. ಓಜಿವ್ ಗ್ರಾಫ್ ಲೆಸ್ ದೆನ್ ಟೈಪ್ ಆರ್ ಮೋರ್ ದೆನ್ ಟೈಪ್, ಇದು ಕೂಡ ನನ್ನ ಚಾನಲ್ನಲ್ಲಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಹೇಳ್ಕೊಡಿದ್ದೀನಿ, ಒಂದ್ಸರಿ ನೀವಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಲಾಸ್ಟ್ ಲೆಸನ್ ಬಂದರೆ, ಅಂದರೆ ಈಗ ಬಂದಿರೋಂಥ ರೆಡ್ಯೂಸ್ಡ್ ಸಿಲೆಬಸ್ ಲಾಸ್ಟ್ ಲೆಸನ್ಗೆ ಬಂದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಬಂದರೆ ನೋಡಿ, ಇವೆರಡು ಕ್ವೆಶನ್ ಕಂಪಲ್ಸರಿ ಕ್ವೆಶನ್ ಇದ್ದೇ ಇರುತ್ತೆ. ಒಂದು MCQ ಅಲ್ಲಿ, ಒಂದು 1 ಮಾರ್ಕ್ ಕ್ವೆಶನಲ್ಲಿ. MCQ ಅಲ್ಲಿ ಇಲ್ಲ ಫಾರ್ಮುಲಾ ಕೇಳ್ಬೋದು ಆಪ್ಷನ್ಸ್ ಕೊಟ್ಟು, ಇಲ್ಲ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ ಕೇಳ್ಬೋದು, ಯಾವುದಾದ್ರೂ ಸರಿ. ಈ ಹೈಟು, ರೇಡಿಯಸ್ಸು ಈ ಥರ ಕೊಟ್ಬಿಟ್ಟು ಯಾವುದಾದ್ರೂ ವಾಲ್ಯೂಮ್ ಅಥವಾ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, LSA, TSA ಯಾವುದು ಕೂಡ ಕೇಳ್ಬೋದು ಇಲ್ಲಿ. ಸೊ 1 ಮಾರ್ಕಿಗೆ ಬಂದರೂ ಅದು ಕೂಡ ರಿಪೀಟ್ ಆಗುತ್ತೆ. ಇನ್ನು 4 ಮಾರ್ಕ್ಸಿಗೆ ಬಂದರೆ ಒಂದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ ಇದ್ದೇ ಇರುತ್ತೆ. ಓಕೆ, ಯಾವುದಾದ್ರು ಒಂದು ಕಾಂಬಿನೇಷನ್ ಆಫ್ ಫಿಗರ್ಸ್ ಕೊಟ್ಟು ದೇ ವಿಲ್ ಆಸ್ಕ್ ವಾಲ್ಯೂಮ್ ಆರ್ ದ ಸರ್ಫೇಸ್ ಏರಿಯಾ. ನೋಡ್ಕೊಂಡು ಬನ್ನಿ ಕ್ವೆಶನ್ನು. ಇದರಲ್ಲೂ ಕೂಡ 6 to 7 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಒಂದ್ಸರಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಇನ್ನೂ ಟೈಮ್ ಇರೋದ್ರಿಂದ ಬೇಕಾದಷ್ಟು ಟೈಮ್ ಇದೆ. ಸೊ ನನ್ನ ಮುಂದಿನ ಸೆಷನಲ್ಲಿ ನಾನು ಈ ಕಷ್ಟದಿರೋ ಏರಿಯಾ, ಈಸಿ ಇರೋದನ್ನೆಲ್ಲ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿದೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಬಟ್ ಇವಾಗ ಯಾವುದು ಡಿಫಿಕಲ್ಟ್ ಏರಿಯಾಸ್ ಇದೆ ಅದನ್ನು ನಾನು ನೆಕ್ಸ್ಟು ನನ್ನ ಸೆಷನ್ಸಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ, ಹಾಗೆ ಫಾಲೋ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಇಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ನೋಡಿ, ಒಂದು MCQ ಕ್ವೆಶನ್ ಹೇಳಿದಾಗೆ ಒಂದು ಯಾವುದಾದ್ರು ಒಂದು ಫಾರ್ಮುಲಾ ಬೇಸ್ಡ್ ನೋಡಿ, ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳಿದ್ದಾರೆ, ಅಲ್ಲಿ ಕೊಟ್ಟಿರೋಂಥ ರೇಡಿಯಸ್ ಮತ್ತು ಹೈಟ್ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸಿಲಿಂಡರ್. ಅಲ್ಲಿ ಯು ಕ್ಯಾನ್ ಸೆಲೆಕ್ಟ್ ದಿ ಆಪ್ಷನ್. ನೆಕ್ಸ್ಟ್ ನೋಡಿ, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ಕೋನ್ ಹೂಸ್ ರೇಡಿಯಸ್ ಇಸ್ R ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಇಸ್ L. ಸರ್ಫೇಸ್ ಏರಿಯಾ ಆಫ್ ದಿ ಕೋನ್ ನೀವು ವಿಲ್ ಜಸ್ಟ್ ಯು ಹ್ಯಾವ್ ಟು ರೈಟ್ ದಿ ಫಾರ್ಮುಲಾ. ನೆಕ್ಸ್ಟ್ ಬಂದರೆ 37ದು ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಎ ಕಂಟೈನರ್ ಓಪನ್ ಫ್ರಮ್ ದಿ ಟಾಪ್ ಇನ್ ದಿ ಫಾರ್ಮ್ ಆಫ್ ಫಸ್ಟ್ ಟರ್ಮ್ ಆಫ್ ಕೋನ್ ಆಫ್ ಹೈಟ್ 16 ಸೆಂಟಿಮೀಟರ್, ಈ ಥರದ್ದೆಲ್ಲ ಅಂದರೆ ಇದು 4 ಮಾರ್ಕ್ಸ್ಗೆ ಕೇಳಿರೋಂಥ ಕ್ವೆಶನ್. 4, 1 ಟೋಟಲ್ 6 ಮಾರ್ಕ್ಸ್ ಆಯಿತು. ಇದು ಮೇನ್ ಎಕ್ಸಾಮ್. ಅದೇ ನಾವು ನೆಕ್ಸ್ಟ್ ಇದಕ್ಕೆ ಬಂದರೆ ಸಪ್ಲಿಮೆಂಟ್ರಿಲಿ ಬಂದರೆ MCQ ಎಲ್ಲ 2 ಕ್ವೆಶನ್ ಕೊಟ್ಟಿದ್ದಾನೆ. MCQ ಎಲ್ಲ 2 ಕ್ವೆಶನ್ ಕೊಟ್ಟಿದ್ದಾನೆ ನೋಡು, ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ದು, ಒಂದು ಸ್ಪಿಯರ್ದು ಒಂದು. ಸೊ 1 ಕೇಳಿದ್ದಾನೆ. ನೆಕ್ಸ್ಟ್ ಬಂದರೆ ಒಂದು ಫಾರ್ಮುಲಾ ಇದ್ದೇ ಇದೆ. ಸೊ ಅಲ್ಲೂ ನೋಡಿ ಕೋನ್ದೇ ಕೇಳಿದ್ದು, ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ, ಜಸ್ಟ್ ಅಲ್ಲಿ ಸರ್ಫೇಸ್ ಏರಿಯಾ, ಬಟ್ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ. ನೆಕ್ಸ್ಟ್ 4 ಮಾರ್ಕ್ಸ್ ಅವರೇ ಫಿಗರ್ ಕೊಟ್ಟಿದ್ದಾರೆ. ಮೆಡಿಸಿನ್ ಕ್ಯಾಪ್ಸ್ಯೂಲ್, ಇದು ಎಕ್ಸಸೈಸ್ ಕ್ವೆಶನ್ನೇ. ಇನ್ ದ ಶೇಪ್ ಆಫ್ ಸಿಲಿಂಡರ್ ವಿತ್ ಹೆಮಿಸ್ಪಿಯರ್ ಸ್ಟಕ್ ಈಚ್ ಆಫ್ ಎಂಡ್ಸ್, ಇದು ಕ್ವೆಶನ್ ಬರಿಬೇಕು, ಇಲ್ಲಾಂದರೆ ಈ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಾಯ್ಸ್ ಇದೆ, ಎರಡು ಫಿಗರ್ಗೆ ಅಥವಾ 2 ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಕ್ವೆಶನ್ಸ್ಗೆ ನಿಮಗೆ ಚಾಯ್ಸ್ ಇದೆ. ಸೊ ಯಾವುದಾದ್ರೂ, ಸೊ ಇಲ್ಲಿ ಇದಾದರೂ ನೀವು ಅಟೆಂಡ್ ಮಾಡ್ಬೋದು. ಇಲ್ಲಿ ಸಿಲಿಂಡರ್ ಮತ್ತು ಹೆಮಿಸ್ಪಿಯರ್ ಬರುತ್ತೆ, ಇಲ್ಲಿ ಫಸ್ಟ್ ಟರ್ಮ್ ಆಫ್ ಕೋನ್ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಫೈಂಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಸೊ ಈಸಿಯಾಗಿ ನೀವು ಅದೇ ಪ್ರಾಕ್ಟೀಸ್ ಅಷ್ಟೇ. ಒಂದ್ಸರಿ ನಿಮ್ಗೆ ಈಸಿ ಇರೋ ಅಂಥ ಕಡೆದೆಲ್ಲ ನೀವು ಮುಗಿಸ್ಕೊಂಬರ್ಬೋದು. ಕನ್ಸ್ಟ್ರಕ್ಷನು, ಸ್ಟ್ಯಾಟಿಸ್ಟಿಕ್ಸು, ಸರ್ಕಲ್ಸು, ಮತ್ತು AP ಕೇಳೋವಂಥದ್ದು, ಲೀನಿಯರ್ ಪೇರ್ ಆಫ್ ಗ್ರಾಫ್ ಕ್ವೆಶನ್ನು, ಇವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ಇವಕ್ಕೆಲ್ಲ ನೀವು ಎಕ್ಸ್ಟ್ರಾ ಟೈಮ್ ಕೊಡ್ಬೋದು. ಸೊ ಇನ್ನು ಫೈನಲ್ ಆಗಿ ನಾವು ನೋಡಿದ್ರೆ ಉಳಿದಿರೋ ಅಂಥ ಲೆಸನ್ಸ್, ಅಂದರೆ ತೆಗೆದಿರೋ ಅಂಥ ಲೆಸನ್ಸ್ ನೋಡೋಕೆ ಹೋದರೆ ರಿಯಲ್ ನಂಬರ್ಸ್ ತೆಗೆದಿದ್ದಾರೆ. ಸೊ ಈ ಲೆಸನ್ನಿಂದ ನೀವು ಯೂಶಲಿ 4 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಪಾಲಿನಾಮಿಯಲ್ಸಿಂದ 4 ಮಾರ್ಕ್ಸ್ ಕೊಡ್ತಾಯಿದ್ರು. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಇಲ್ಲ 3 ಅಥವಾ 4 ಮಾರ್ಕ್ಸ್ ಆಗಿರ್ಬೋದು. ಪ್ರಾಬಬಿಲಿಟಿಯಿಂದ 3 ಮಾರ್ಕ್ಸ್. ಸೊ ನಾನಿಲ್ಲಿ 3 ಅಂತಲೇ ನಾನು ಕನ್ಸಿಡರ್ ಮಾಡಿಕೊಂಡ್ರೆ 4 + 4 8 11 14 ಮಾರ್ಕ್ಸ್ ಈಗ ನಮಗೆ ರೆಡ್ಯೂಸ್ ಆಗ್ತಾ ಇದೆ. ಅಂದರೆ 80ಲಿ 14 ಮಾರ್ಕ್ಸ್ ಅಂದರೆ ಆ ಲೆಸನ್ಸಿಂದ ಇಲ್ಲ. ಹಾಗೆ ಈ 14 ಮಾರ್ಕ್ಸ್ನ ಇನ್ನು ಉಳ್ಕೊಂಡಿರೋ 11 ಲೆಸನ್ಸ್ಗೆ ಆ್ಯಡ್ ಮಾಡಬೇಕು.
ಹೌದಾ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇಷ್ಟು ದಿನ ಏನಾಗ್ತಿತ್ತು, 80ಲಿ 14 ಮಾರ್ಕ್ಸ್ ಈ 4 ಲೆಸನ್ಸಿಂದ ಬರ್ತಿತ್ತು. ಈ 4 ಲೆಸನ್ಸ್ ಇಲ್ಲ ಅಂದಮೇಲೆ ಇನ್ನು ಉಳ್ಕೊಂಡಿರೋ 14 ಮಾರ್ಕ್ಸ್ನ ಇನ್ನು ಉಳಿದಿರೋ 11 ಲೆಸನ್ಸ್ಗೆ ಅವರು ಅಡ್ಜಸ್ಟ್ ಮಾಡಬೇಕು. ಯಾವ ಲೆಸನ್ಸ್ಗೆ ಹಾಕ್ತಾರೆ ಅನ್ನೋದಾದರೆ, ನಾನು ಆಲ್ರೆಡಿ ಹೇಳ್ದಂಗೆ ಟ್ರಯಾಂಗಲ್ಸಲ್ಲಿ ಬರೀ ಥಿಯರಮ್ಮೇ ಕೇಳೋ ಬದಲು ಯಾವ್ದಾದ್ರು ಒಂದು 2 ಮಾರ್ಕ್ಸ್ಗೆ ಪ್ರಾಬ್ಲಮ್ ಕೇಳೋ ಅಂಥ ಚಾನ್ಸಸ್ ಇದೆ. ಸೊ ಟ್ರಯಾಂಗಲ್ಸ್ ಆಗಿರ್ಬೋದು, ಸೊ ಟ್ರಯಾಂಗಲ್ಸ್ಗೆ ಆ್ಯಡಪ್ ಮಾಡ್ಬೋದು. ನೆಕ್ಸ್ಟ್ ವರ್ಬಲ್ ಕ್ವೆಶನ್ ಅಂತ ಬಂದರೆ ಬರೀ ಕ್ವಾಡ್ರಾಟಿಕ್ ಈಕ್ವೇಷನಿಂದ ಕೇಳ್ತಾ ಇದ್ದಾರೆ, ಹೌದಾ, ಲೀನಿಯರ್ ಈಕ್ವೇಷನಿಂದ ಇಲ್ಲ. ಸೊ ಲೀನಿಯರ್ ಈಕ್ವೇಷನಿಂದನೂ ಒಂದು ಕ್ವೆಶನ್ ವರ್ಬಲ್ ಕ್ವೆಶನ್ ಕೇಳ್ಬೋದು. ನೆಕ್ಸ್ಟ್ ಬಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೀನ್, ಮೀಡಿಯನ್, ಮೋಡ್ ಯಾವ್ದಾದ್ರು ಒಂದನ್ನು ಬರಿತಿದ್ರಿ, ಹೌದಾ, ಒಂದೇ ಒಂದು ಬರಿತಿದ್ರಿ. ಸೊ 3ರಲ್ಲಿ ಯಾವ್ದಾದ್ರು 2 ಬರೆಯೋಕೆ ಈ ಸರಿ ಕೊಡ್ಬೋದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಈ ಥರ ಅವರು ಡಿವೈಡ್ ಮಾಡೋವಂಥ ಚಾನ್ಸಸ್ ಇದೆ. ಇದು ಜಸ್ಟ್ ಮೈ ಒಪಿನಿಯನ್, ಇದು ನನ್ನ ಒಪಿನಿಯನ್. ಯಾಕಂದರೆ ನೋಡ್ತಾ ಬಂದರೆ ನಾವು ಕ್ವೆಶನ್ ಪೇಪರು, ಸೊ ಟ್ರಯಾಂಗಲ್ಸಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಹಳೆ ಸಿಲೆಬಸ್ಸಲ್ಲಿ ನೋಡಿದ್ರೆ ಪ್ರಾಬ್ಲಮ್ಸೇ ಜಾಸ್ತಿ ಇರ್ತಿತ್ತು ಟ್ರಯಾಂಗಲ್ಸಲ್ಲಿ, ಥಿಯರಮ್ ಜೊತೆಗೆ ಪ್ರಾಬ್ಲಮ್ ಇರ್ತಿತ್ತು. ಸೊ ಆ ಥರದನ್ನು ಆ್ಯಡ್ ಮಾಡ್ಬೋದು. ಇನ್ನು ವರ್ಬಲ್ ಕ್ವೆಶನ್ ನಾವು ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಕ್ವಾಡ್ರಾಟಿಕ್, ಸೊ ಲೀನಿಯರಿಂದನೂ ಕೊಡಬಹುದು, ಯಾಕಂದರೆ ಐಡೆಂಟಿಫೈ ಮಾಡಲಿ ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೀನ್, ಮೀಡಿಯನ್, ಮೋಡು ಒಂದೇ ಬರಿತಿದ್ದು, ಯಾವ್ದಾದ್ರು 2 ಬರೆಯುವಂಥ ಚಾನ್ಸಸ್ ಕೊಡ್ಬೋದು ಸ್ಟ್ಯಾಟಿಸ್ಟಿಕ್ಸಿಂದ. ಸೊ ಈ ಥರ ಈ ಸರಿ 14 ಮಾರ್ಕ್ಸ್ನ ಈ 4 ಲೆಸನ್ನಿಂದ ತೆಗೆದಿರೋದ್ರಿಂದ, ಸೊ ಉಳಿದಿರೋ 11 ಲೆಸನ್ಸಲ್ಲೇ ಮೇನ್ ಇಂಪಾರ್ಟೆಂಟ್ ಲೆಸನ್ಸ್ಗೆ ಅವರು ಆ್ಯಡ್ ಮಾಡೋವಂಥ ಚಾನ್ಸಸ್ ಇದೆ. ಸೊ ಹಾಗಾದರೆ ನಾವು ಇಲ್ಲಿ ಯಾವುದಕ್ಕೆ ಆ್ಯಡ್ ಮಾಡಬಹುದು ಅಂತ ತಿಳ್ಕೊಳ್ಳೋಕ್ಕೆ ವಿ ಹ್ಯಾವ್ ಟು ವೇಟ್ ಫಾರ್ ಫಸ್ಟ್ ಪ್ರಿಪ್ರೇಟ್ರಿ ಡಿಸ್ಟ್ರಿಕ್ಟ್ ಪೇಪರ್ ನಾವು ಬರೋವರೆಗೂ, ಅಥವಾ ಒಂದು ಪ್ರಿಪ್ರೇಟ್ರಿ ಪೇಪರ್ ಬರೋವರೆಗೂ ನಾವು ಕಾಯಬೇಕು. ಆ ಪೇಪರ್ ಬಂದರೆ ನಾನು ನಿಮಗೆ ಕ್ಲಿಯರ್ ಪಿಕ್ಚರ್ ನಾನು ಕೊಡಬಹುದು, ನಿಮಗೆ ಯಾವ ಥರ ಬರುತ್ತೆ ಪ್ಯಾಟ್ರನ್ ಅನ್ನೋದು. ಓಕೆ, ಸೊ ಇದು ಜಸ್ಟ್ ನಾನೊಂದು ಅಂದಾಜು ಮೇಲೆ ಮೇನ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಪೇಪರ್ನ ನೋಡ್ಕೊಂಡು ನಿಮಗೆ ಒಂದು ಜಸ್ಟ್ ಇಟ್ ಈಸ್ ಹೇಗೆ ಬರ್ಬೋದು. ಬಟ್ ನಮ್ಮದ್ರಲ್ಲಿ ಇಲ್ಲಿ ನೀವು ಇನ್ನೂ ಒಂದು ಥಿಂಕ್ ಮಾಡ್ಬೋದು. ಕಂಪಲ್ಸರಿ ಕ್ವೆಶನ್ಸ್ ಅಂತೂ ನಾನು ಹೇಳಿದೆ ನಿಮ್ಗೆ ಈಗ ತಾನೆ, 2 ಗ್ರಾಫ್ ಕ್ವೆಶನ್, 2 ಕನ್ಸ್ಟ್ರಕ್ಷನ್ ಕ್ವೆಶನ್, ಮೀಡಿಯನ್ ಕ್ವೆಶನ್, ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಕ್ವೆಶನ್, ಫಾರ್ಮುಲಾ ಅಥವಾ ನೇಚರ್ ಆಫ್ ರೂಟ್ಸ್, ಮತ್ತು AN ಮತ್ತು SN, ಈ ಥರದೊಂದು ಕಂಪಲ್ಸರಿ ಕ್ವೆಶನ್ಸ್ ಇದೆ, ಬಂದೇ ಬರುತ್ತೆ. ಇದು ಯಾವುದೇ ಪ್ಯಾಟ್ರನ್ ಕೊಟ್ಟರು ದೇ ಆರ್ ಕಂಪಲ್ಸರಿ ಕ್ವೆಶನ್ಸ್. ಸೊ ನೀವು ಈಸಿಯಾಗಲ್ಲಿ ಅಟೆಂಡ್ ಮಾಡಬಹುದು. ಸೊ ಅದಕ್ಕೆ ನಾನು ಹೇಳಿದ್ದೀನಿ, ಕೆಲವೊಂದನ್ನು ನೀವು ಅದನ್ನೇ ರಿಪೀಟ್ ಮಾಡ್ತಾನೆ ಇರೋದ್ರಿಂದ ಸೊ ಯು ಕ್ಯಾನ್ ಸ್ಕೋರ್ 40 to 60 ಮಾರ್ಕ್ಸ್ ಈಸಿಲಿ. ಇನ್ನು ಉಳ್ಕೊಂಡಿರುವಂಥ ಇಲ್ಲಿ ಇರೋವಂಥ ಕ್ವೆಶನ್ಸ್ ಅಥವಾ ಅಲ್ಲಿ ಬರೋವಂಥ ಡಿಫಿಕಲ್ಟ್ ಏರಿಯಾ ಮಾಡಿಕೊಂಡ್ರೆ 20 ಮಾರ್ಕ್ಸ್ನ ನಾವು ಒಂದು ಸ್ವಲ್ಪ ವೇಟ್ ಮಾಡಬೇಕು ಒಂದು ಪ್ರಿಪ್ರೇಟ್ರಿ ಪೇಪರ್ ಬರೋವರೆಗೂ. ನಾನೇನೇನು ಹೇಳಿದೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟು ಪಾಸಿಂಗ್ ಪ್ಯಾಕೇಜಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ನೀವು ರೆಫರ್ ಮಾಡ್ಬೋದು. ಸೊ ಇಷ್ಟು ನಿಮಗೆ ರೆಡ್ಯೂಸ್ಡ್ ಸಿಲೆಬಸ್ ಆಗಿರೋಂಥ ಮಾರ್ಕ್ಸ್ ಜೊತೆಗೆ ಇನ್ನು ಉಳ್ಕೊಂಡಿರೋ ಲೆಸನ್ಸಿನ ಮಾರ್ಕ್ಸ್, ಹಾಗೆ ಯಾವ್ಯಾವ ಟೈಪ್ ಥೀಮ್ ಬೇಸ್ಡ್ ಹೇಗೆ ಕೇಳಬಹುದು ಅಂತ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.